ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ವೇದಾಂತ ಬಂಧುಗಳೇ, ಹಿರಿಯರೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ಬೇರೆ ಬೇರೆ ದತ್ತಿ ನ್ಯಾಸಕರ್ತ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಗುಹೆಯನ್ನು ಪ್ರಚೋದಿಸ್ತಾ ಇರುವ ಶ್ರೀವಿದ್ಯಾ ಎನ್ನುವ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ತ್ರಿಶತಿಗೆ ಈ ಕೊನೆಯ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಹರಿಂಕಾರ ಮಂತ್ರ ಸರ್ವಸ್ವ ಎನ್ನುವಂತಹ ನಾಮದ ವಿವರಣೆಯವರೆಗೆ ನಾವು ನೋಡಿದ್ದೇವೆ. ಅಂದರೆ ಹರಿಂಕಾರ ಎನ್ನುವಂತಹ ಅದು ಒಂದು ಬೀಜಾಕ್ಷರ. ಆ ಬೀಜಾಕ್ಷರ ಅದು ಮಂತ್ರ. ಆ ಮಂತ್ರದ ಸರ್ವಸ್ವ ಅಂದರೆ ಆ ಮಂತ್ರದ ಕ್ರೀಮ್, ಅದರ ಕೆನೆ, ಅದರ ಎಸ್ಸೆನ್ಸ್ ಯಾವುದು ಅಂದರೆ ಜಗನ್ಮಾತೆ. ಅಂತಹ ಆ ಹ್ರೀಂಕಾರ ಎನ್ನುವಂತಹ ಬೀಜ ಮಂತ್ರದ ಸರ್ವಸ್ವಳಾದ ಜಗನ್ಮಾತೆಗೆ ನಮಸ್ಕಾರ ಎನ್ನುವಂತಹ ಅರ್ಥದೊಂದಿಗೆ ಈ ನಾಮವನ್ನು ನಿನ್ನೆ ದಿವಸ ನಾವು ಮುಗಿಸ್ಕೊಂಡಿದ್ವಿ. ಇವತ್ತು ಕೊನೆಯ ನಾಮ ಹರಿಂಕಾರ ಪರಸೌಖ್ಯದ ಅನ್ನೋದು ನಾಮ, 300ನೇ ನಾಮ ಇದು. ಏನು ಹೀಗಂದರೆ ಅದಕ್ಕೆ ಆಚಾರ್ಯರು ಭಾಳ ಸುದೀರ್ಘವಾದಂತಹ ಭಾಷ್ಯವನ್ನು ಬರೆದಿದ್ದಾರೆ ಈ ನಾಮಕ್ಕೆ. ವೇದಾಂತದ ಅರ್ಥದಲ್ಲಿ ಕೊನೆಯಲ್ಲಿ ಇದು ಮುಕ್ತಾಯ ಆಗುತ್ತೆ. ನೋಡೋಣ ಏನು ಅಂತ. ಇಲ್ಲಿ ಏನುಂಟು ಅಂದರೆ ಹರಿಂಕಾರ ಪರ ಸೌಖ್ಯದ ಅಂತ ಉಂಟು. ಅದಕ್ಕೆ ನೇರವಾಗಿ ಅರ್ಥ ಏನು ಅಂದರೆ ಹರಿಂಕಾರ ಮಂತ್ರ ಪರರಾದವರಿಗೆ, ಅಂದರೆ ಹೀಂಕಾರ ಮಂತ್ರ ಜಪದಲ್ಲಿ ತೊಡಗಿದವರಿಗೆ ಸೌಖ್ಯದ ಸುಖವನ್ನು ನೀಡುವವಳು ಅಂತ. ಆ ಸುಖ ಯಾವ ಥರದ್ದು ಅನ್ನೋದು ಮತ್ತು ಬೇರೆ ವಿವರಣೆಯನ್ನು ಅವಲಂಬಿಸ್ಕೊಂಡಿರ್ತದೆ. ಭೌತಿಕ ಸುಖವೋ, ಆಧ್ಯಾತ್ಮಿಕ ಸುಖವೋ, ಎರಡೂ ತರಹದ ಸುಖವೋ, ಇತ್ಯಾದಿ ಇತ್ಯಾದಿ. ಒಟ್ಟಾರೆ ಹರಿಂಕಾರ ಜಪಪರರಾದವರಿಗೆ ಸಕಲ ಸುಖವನ್ನು ಸಹ ನೀಡುವವಳು ಅನ್ನೋದು ಈ ನಾಮದ ಒಟ್ಟರ್ಥ. ಭಾಷ್ಯ ಹೀಗೆ ಸಾಗತ್ತೆ. ಹ್ರೀಂಕಾರ ಪರಾಹ. ಹ್ರೀಂಕಾರ ಪರ ಅಂದರೆ ಹ್ರೀಂಕಾರ ಮಂತ್ರದಲ್ಲಿ, ಅಂದರೆ ಆ ಜಪದಲ್ಲಿ ತೊಡಗಿದವರು, ಅವರೇ ಹ್ರೀಂಕಾರ ಮಂತ್ರ ಜಪಪರಾಹ. ಇದು ಒಂದರ್ಥ. ಪಂಚದಶಾಕ್ಷರಿ ಮಂತ್ರದಲ್ಲಿ 3 ಜಾಗಗಳಲ್ಲಿ ಹ್ರೀಂಕಾರ ಎನ್ನುವಂಥ ಈ ಬೀಜಾಕ್ಷರ ಬರ್ತದೆ. ಆ ಮಂತ್ರದ ಪ್ರತಿನಿಧಿಯಾಗಿ ಕೇವಲ ಹರಿಂಕಾರವನ್ನು ಸಹ
ಆ ಉಪದೇಶ ಇದ್ದವನು ಮಾಡಲಿಕ್ಕೆ ಅವಕಾಶ ಉಂಟು. ಹಾಗಾಗಿ ಆ ಹ್ರೀಂಕಾರ ಮಂತ್ರದಲ್ಲಿ ತೊಡಗಿದವನಿಗೆ ಎಲ್ಲ ಸುಖವೂ ಸಿಗ್ತದೆ, ಕೊಡ್ತಾಳೆ ಅನ್ನೋದು ಇದು ಒಂದು ಅರ್ಥ. ಆದರೆ ಎರಡನೇ ಅರ್ಥ ಹೇಳ್ತಾರೆ, ಹ್ರೀಂಕಾರ ಘಟಿತ ಶ್ರೀವಿದ್ಯಾ ಜಪಪರಾಹ ವಾ ಅಂತ. ಪಂಚದಶಾಕ್ಷರಿ ಮಂತ್ರದಲ್ಲಿ ಈಗ ತಾನೇ ನಾನು ಹೇಳಿದಾಗೆ 3 ಬಾರಿ ಹ್ರೀಂಕಾರ ಬೀಜಾಕ್ಷರ ಬರ್ತದೆ. ಇಂಥ ಹ್ರೀಂಕಾರ ಬೀಜಾಕ್ಷರದಿಂದ ಕೂಡಿದ ಪಂಚದಶಾಕ್ಷರಿ ಮಂತ್ರವನ್ನು ಜಪಿಸುವವರಿಗೆ ಆಕೆ ಸಕಲ ಸುಖವನ್ನು ಕೊಡ್ತಾಳೆ. ಇದು ಎರಡನೇ ಅರ್ಥ. ಆ ಸಕಲ ಸುಖ ಅಂದರೆ ಯಾವ್ಯಾವುದು ಅಂದರೆ ಸೌಖ್ಯಂ ಅಂತ ನಾಮದಲ್ಲಿ ಉಂಟು. ಸೌಖ್ಯಂ ಅಂದರೂ ಒಂದೇ, ಸುಖಸ್ಯ ಇದಂ ಸೌಖ್ಯಂ ಅಂತ ಅರ್ಥ. ಅದಕ್ಕೆ ಚತುರ್ವಿಧ ಪುರುಷಾರ್ಥ ಪ್ರಾಪ್ತಿಜನ್ಯಾನಂದ. ನಮಗೆ ಎಲ್ಲ ಫಲದ ಅಂತಿಮ ಉದ್ದೇಶ ಏನು ಅಂತ ಒಂದು ಪ್ರಶ್ನೆ ಹಾಕ್ಕೊಂಡ್ರೆ ತಕ್ಷಣ ಕೇಳುವುದು ಕಷ್ಟ. ಯಾವುದೇ ನಮಗೊಂದು ಫಲ ಸಿಕ್ತಪ್ಪ, ಅಂತಿಮ ಉದ್ದೇಶ ಏನು? ಒಂದು 2 ಉದಾಹರಣೆ ಕೊಡ್ತೇನೆ ನಾನು. ಈಗ ಮಾವಿನ ಹಣ್ಣು ಸೀಸನ್ ಶುರುವಾಗಿದೆ. ಮಾವಿನ ಹಣ್ಣು ತಿನ್ನಬೇಕು ಬಯಸಿದ್ದಾನೆ, ಮಾವಿನ ಹಣ್ಣು ಸಿಕ್ಕಿದೆ, ತಿಂತಾನೆ. ತಿನ್ನುವುದು ಯಾಕೆ? ಇದೊಂದು ಪ್ರಶ್ನೆ. ಹೊಟ್ಟೆ ತುಂಬೋದಕ್ಕಾ? ಹೊಟ್ಟೆ ತುಂಬೋದಕ್ಕೆ ಅಂದರೆ ಊಟ ಮಾಡಲಿಲ್ವ ಮಧ್ಯಾಹ್ನ? ಬೇರೆ ತಿಂದರೂ ಹೊಟ್ಟೆ ತುಂಬುತ್ತೆ ಅಲ್ವಾ? ಅಲ್ಲ, ನಾಲ್ಗೆ ರುಚಿ ಬದಲಾವಣೆಗ ಇನ್ನೂ ಬೇರೆ ಏನೋ ತಿನ್ಬೋದಲ್ಲ. ಅದರ ಅಲ್ಟಿಮೇಟ್ ಆನ್ಸರ್ ಏನು ಅಂತಂದರೆ ಆನಂದ, ಸುಖ ಪ್ರಾಪ್ತಿ. ಹೌದಾ? ಯಾವುದನ್ನೇ ಮಾಡಿದೀವಿ ಅದರ ಕೊನೆಯ ರಿಸಲ್ಟ್ ಏನಪ್ಪ ಅಂದರೆ ಸುಖಾವಾಪ್ತಿ, ಆನಂದಾವಾಪ್ತಿ ಅಂತ. ಯಾವನೋ ಒಬ್ಬನಿಗೆ ಇದ್ದಕ್ಕಿದ್ದ ಹಾಗೆ ಅವನು ಬಯಸಿದ್ದಕ್ಕಿಂತ ಹೆಚ್ಚಿಗೆ ಸಂಪತ್ತು ಸಿಕ್ಕಿಬಿಡ್ತಪ್ಪ. ಆಗ ಅದರ ಕೊನೆಯ ರಿಸಲ್ಟ್ ಏನು? ಸಂತೋಷವೇ ಅಲ್ವಾ? ಹಾಗಾಗಿ ಯಾವುದೇ ಒಂದು ಫಲ ನಮಗೆ ಸಿಕ್ಕಾಗ ಆ ಫಲದಿಂದ ಆಗುವುದೇನು ಅಂದರೆ ಆನಂದ. ಅಷ್ಟೇ ಮುಗಿದಾಯ್ತು. ಅದಕ್ಕೋಸ್ಕರ ಹೇಳ್ತಾರೆ ಚತುರ್ವಿಧ ಪುರುಷಾರ್ಥ ಪ್ರಾಪ್ತಿಜನ್ಯಾನಂದ. ಆ ಸೌಖ್ಯ ಅನ್ನೋದಕ್ಕೆ ಏನು ಅರ್ಥ ಅಂದರೆ 4 ತರಹದ ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದು 4 ಪುರುಷಾರ್ಥಗಳು. ಈ ಪುರುಷಾರ್ಥಗಳನ್ನು ಆಚರಿಸಿದಾಗ ನಮಗೊಂದು ಫಲ ಸಿಗ್ತದೆ. ಒಂದೊಂದರಿಂದ ಒಂದೊಂದು ಪ್ರತ್ಯೇಕವಾದ ಫಲ ಹೇಳುತ್ತೆ ಶಾಸ್ತ್ರ. ಆ ಫಲದಿಂದ ಸಿಗುವ ಸುಖವೇ ಸೌಖ್ಯ, ಆನಂದ ಅಂತ. ಹಾಗಿದ್ದರೆ ಚತುರ್ವಿಧ ಪುರುಷಾರ್ಥಗಳು ಧರ್ಮ. ಧರ್ಮ ಅಂದರೆ ಕರ್ತವ್ಯ ಅಂತ ಅರ್ಥ. ಅವನವನ ಕರ್ತವ್ಯ. ತುಂಬ ಅರ್ಥ ಉಂಟು. ಧರ್ಮಕ್ಕೆ 10 ಅರ್ಥಗಳಿವೆ. ಆ 10 ಅರ್ಥಗಳಲ್ಲಿ ಕರ್ತವ್ಯ ಎನ್ನುವುದು ಸಹ ಅಷ್ಟೇ ಮುಖ್ಯವಾದಂತಹದ್ದು. ನಾನು ಪದೇ ಹೇಳ್ತೇನೆ, ವಯಸ್ಸಾದಂತಹ ತಂದೆ ತಾಯಿಯರನ್ನು ನೋಡಿಕೊಳ್ಳುವುದು ಮಗನ ಧರ್ಮ ಅಲ್ವಾ? ಏನು ಹೇಳ್ತೀರಿ? ಕರ್ತವ್ಯ ಅಲ್ವಾ? ಅದಾದಮೇಲೆ ತಂದೆ ಮಕ್ಕಳಿಗೆ ಜನ್ಮ ಕೊಟ್ಟಾದಮೇಲೆ ಅವರಿಗೆ ವಿದ್ಯಾ ಬುದ್ಧಿಯನ್ನು ಕೊಡೋದು ಅವನ ಧರ್ಮ ಅಲ್ವಾ? ಹೌದು ತಾನೆ? ಅಷ್ಟೇ. ಅದಾದಮೇಲೆ ಸರ್ಕಾರಕ್ಕೆ ಕಾಲಕ್ಕೆ ನಾವು ಟ್ಯಾಕ್ಸನ್ನು ಕಟ್ಟುವುದು ನಮ್ಮ ಧರ್ಮ ಅಲ್ವಾ? ಪ್ರಜೆಗಳಿಗೆ ತಕ್ಕುದಾದಂಥ ಉಪಕಾರ ಮಾಡೋದು ಸರ್ಕಾರದ ಧರ್ಮ ಅಲ್ವಾ? ಹೌದು ತಾನೆ? ಇಲ್ಲೆಲ್ಲ ಏನು ಅರ್ಥ? ಕರ್ತವ್ಯ. ಹೌದು ತಾನೆ? ಹಾಗಾಗಿ ನಮ್ಮ ಭಾಗದ ಕರ್ತವ್ಯವನ್ನು ಮಾಡಿದಾಗ ನಮಗೆ ಒಂದು ಸಂತೋಷ ಆಗತ್ತೆ. ಪ್ರತಿಯೊಬ್ಬರಿಗೂ ಅಷ್ಟೇ. ಹೀಗೆ ಅಂತ ನೀವು ವೃತ್ತಿ ಜೀವನದಲ್ಲೂ ಹಾಗೇನೆ. ನೀವು 30 ವರ್ಷ ಸರ್ವೀಸ್ ಮಾಡಿದರೆ ಒಂದೇ ಒಂದು ಕಳಂಕ ಇಲ್ಲದೆ ರಿಟೈರ್ಡ್ ಆಗಿ ಬಂದಿದ್ದೇನೆ ನಾನು ಅಂತಂದರೆ ಆ ಸಂತೋಷ ಬಹಳ ಕಾಲ ಉಳಿತದಿರಿ ಅಲ್ವಾ? ನಿಷ್ಕಳಂಕನಾಗಿ ಈಚೆ ಬಂದಿದ್ದೀನಿ, ನಾನು ಕರ್ತವ್ಯ ಮಾಡಿದ್ದೇನೆ ಅಂತ. ಆಯಿತು. ಅದಾದಮೇಲೆ ಆ ಧರ್ಮ ಮತ್ತು ಅರ್ಥವೂ ಸಹ ನಮಗೆ ಬೇಕು. ಅರ್ಥ ಅಂದರೆ ದುಡ್ಡು. ಅದು ಸರಿಯಾಗಿ ವಿನಿಯೋಗ ಆದರೆ ಅಂದರೆ ಕೈಲಾಗದವರಿಗೆ ಸಹಾಯ ಮಾಡುವುದು, ಸಾಮಾಜಿಕವಾದಂತಹ
ಒಂದು ಕೆಲಸ ನಡೀತಾ ಇದ್ದರೆ ನಮ್ಮದಾದಂಥ ಕಾಂಟ್ರಿಬ್ಯೂಷನ್ ಕೊಡುವುದು, ಉತ್ತಮವಾದಂಥ ಗ್ರಂಥ ಮುದ್ರಣ ಆಗ್ತಾ ಇದ್ದರೆ ಅದಕ್ಕೊಂದು ಕೊಡುವುದು, ಗ್ರಂಥ ಸೇವೆ ಅದೂ ಸಹ. ಅದಾದಮೇಲೆ ಸಾಧ್ಯವಾದಷ್ಟು ಅದನ್ನು ಧಾರ್ಮಿಕ ಕೆಲಸಗಳಿಗೆ ವಿನಿಯೋಗಿಸುವುದು. ಇಂಥದ್ದೆಲ್ಲ ಮಾಡಿದಾಗ ನಾನು ಗಳಿಸಿದಂಥ ದುಡ್ಡು ಏನಾಯ್ತಪ್ಪ, ಸಾರ್ಥಕ ಆಯಿತು ಅಂತ ಅನಿಸುತ್ತಲ್ಲ, ಸುಖ. ಅಂದರೆ ಆ ಕೊಡುವಿಕೆಯಲ್ಲೂ ಸಹ ಮನುಷ್ಯನಿಗೆ ಏನುಂಟು, ಸುಖ ಉಂಟು, ಆನಂದ. ಅದಾದಮೇಲೆ ಧರ್ಮ, ಅರ್ಥ, ಕಾಮದಿಂದ ಮತ್ತು ನಾನು ಹೇಳಬೇಕಾದದ್ದಿಲ್ಲ, ಮತ್ತು ಮೋಕ್ಷ. ಹೀಗೆ ಈ 4ರಿಂದಲೂ ಸಹ ಸಿಗುವಂತಹ ಆನಂದವೇ ಸುಖ. ತದ್ದದಾತಿ ಇತಿ ತಥ. ಅಂಥ ಆನಂದವನ್ನು ಕೊಡುವವಳಾದ್ದರಿಂದ ಜಗನ್ಮಾತೆ ಅವಳು ಸೌಖ್ಯದ, ಸುಖವನ್ನು ನೀಡುವವಳು. ನಮಗಷ್ಟೇನೋ ಬೇರೆಯವರಿಗೂ ಅಂತಂದರೆ ಭಾಷ್ಯಕಾರ ಹೇಳ್ತಾರೆ, ತ್ರಿಮೂರ್ತೀನಾಂ ಪರಂ ಸೌಖ್ಯಂ. ತ್ರಿಮೂರ್ತಿಗಳಿಗೂ ಸಹ ಬ್ರಹ್ಮ, ವಿಷ್ಣು, ಮಹೇಶ್. ಯಾಕೆಂದರೆ ಅವರು ಲಲಿತಾ ಸಹಸ್ರನಾಮದಲ್ಲಿ ನಾವು ನೋಡ್ಕೊಂಡು ಬಂದಿದ್ದೇವೆ, ಆಕೆಯ ಮಕ್ಕಳು ತ್ರಿಮೂರ್ತಿಗಳು. ಆದ್ದರಿಂದ ಅವರಿಗೂ ಸಹ ಅವರಿಗೆ ಇನ್ನೊಂದು ಸುಖ. ಒಂದು ಜಗನ್ಮಾತೆಯ ಮಕ್ಕಳು ಅಂತ ಹೇಳಿಕೊಳ್ಳುವುದೊಂದು ಸುಖ ಅವರಿಗೆ. ಇನ್ನೊಂದು ಸಾಮರಸ್ಯ ಸುಖಂ. ಪರಸ್ಪರ ಅವರಲ್ಲಿ ಒಂದು ಸಮರಸ ಭಾವ ಉಂಟು. ಏನು ಸಮರಸ ಭಾವ ಉಂಟು ಅಂದರೆ, ನಾನು ನಿನಗಿಂತ ಹೆಚ್ಚು ಅಂತ ಇನ್ನಿಬ್ಬರಿಗಿಂತ ಮೂರನೇವನಿಗಿಲ್ಲ. ಬ್ರಹ್ಮನಿಗಿಂತ ನಾನು ಹೆಚ್ಚು ಅನ್ನೋದು ವಿಷ್ಣುವಿಗಿಲ್ಲ, ವಿಷ್ಣುವಿಗಿಂತ ನಾನು ಹೆಚ್ಚು ಅಂತ ಬ್ರಹ್ಮನಿಗಿಲ್ಲ, ಅವರಿಬ್ಬರಿಗಿಂತ ನಾನು ಹೆಚ್ಚು ಅಂತ ಶಿವನಿಗಿಲ್ಲ, ಶಿವನಿಗಿಂತ ನಾನು ಹೆಚ್ಚು ಅನ್ನೋದು ವಿಷ್ಣುವಿಗೂ ಇಲ್ಲ. ಹಾಗೆ ಹೇಳ್ತಾರಲ್ರಿ, ಇದೆಲ್ಲ ಅವರವರ ಅಂದರೆ ಆ ದೇವತೆಗಳ ಭಕ್ತರು ಮಾಡಿದ ಕೆಲಸ. ನೇರವಾಗಿ ಒಂದು ಶಬ್ದ ಉಂಟು, ಯಾರು ಹರಿಹರರಲ್ಲಿ ಭೇದವನ್ನು ಎಣಿಸಿ ಹರಿಗಿಂತ ಹರ ಹೆಚ್ಚು, ಹರನಿಗಿಂತ ಹರಿ ಹೆಚ್ಚು ಅಂತ ಹೇಳ್ತಾರೋ ಅವರಿಗೆ ಕೋಟಿ ಕೋಟಿ ಜನ್ಮದಲ್ಲಿ ನರಕದಲ್ಲಿ ವಾಸ ಅಂತ. ನಂದಲ್ಲ ಮಾತು. ಹಾಗಾಗಿ ಅದ್ವೈತ ಸಂಪ್ರದಾಯದಲ್ಲಿ ಈ ಭೇದ ಸುತರಾಂ ಇಲ್ಲ. ನಮಗೆ ಶಿವರಾತ್ರಿ ಎಷ್ಟು ಮುಖ್ಯವೋ ರಾಮನವಮಿಯೂ ಅಷ್ಟೇ ಮುಖ್ಯ. ಅನಂತ ಚತುರ್ದಶಿ ಎಷ್ಟು ಮುಖ್ಯವೋ ಪ್ರದೋಷವು ನಮಗಷ್ಟೇ ಮುಖ್ಯ. ಈ ಎಲ್ಲದರ ಹಿಂದೆ ನಾವು ನೋಡುವುದು ಒಂದೇ ಒಂದು ಚೈತನ್ಯ ವಸ್ತುವನ್ನು ಅಷ್ಟೇ. ಯಾಕೆ ಕೇಳಿದರೆ, ಆ ಚೈತನ್ಯ ವಸ್ತು ನಿರ್ಗುಣ ನಿರಾಕಾರವಾದದ್ದರಿಂದ ಅದು ಯಾವ ರೂಪವನ್ನಾದರೂ ತಾಳಬಹುದು. ಈ ಜಗದ ವ್ಯವಸ್ಥೆಗೋಸ್ಕರ ಅದು ಬ್ರಹ್ಮನಾಗಿ ಸೃಷ್ಟಿ ಮಾಡುತ್ತೆ, ವಿಷ್ಣುವಾಗಿ ಪಾಲನೆ ಮಾಡುತ್ತೆ, ಶಿವನಾಗಿ ಸಂಹಾರ ಮಾಡುತ್ತೆ. ಈ ಮೂರರಲ್ಲಿ ಯಾವುದು ಹೆಚ್ಚು ಅಂತ ಕೇಳಿದರೆ ಯಾವುದೂ ಹೆಚ್ಚಲ್ಲ, ಯಾವುದು ಕಡಿಮೆ ಅಂತ ಕೇಳಿದರೆ ಯಾವುದು ಕಡಿಮೆ ಅಲ್ಲ. ಒಂದು ಪ್ರಶ್ನೆ ಕೇಳ್ತೇನೆ ನಿಮಗೆ. ಮಾರ್ಕೆಟಿಗೆ ತರಕಾರಿಯನ್ನು ಸಪ್ಲೈ ಮಾಡುವವನು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನ್ರಿ ಅಂತ ನಮಗೆ ಅನಿಸತ್ತೆ ಅಲ್ವಾ? ಸರಿ, ಸಪ್ಲೈ ಮಾಡ್ದ, ಒಂದಿಷ್ಟು ಜನ ಕೊಂಡ್ಕೊಂಡ್ರು, ಇನ್ನು ಉಳಿದ ಕೆಲವು ಕೊಳ್ತೋದು, ಅವಲ್ಲೇ ಬಿದ್ದಿದ್ರೆ 3 ದಿವಸ ಆದರೂ ಸಹ ಮತ್ತು ನಾವು ತರಕಾರಿ ಕೊಂಡ್ಕೊಳ್ಳೋಕೆ ಅಲ್ಲಿ ಹೋಗೋಕ್ಕಾಗತ್ತಾ? ಅದನ್ನು ಸ್ವಚ್ಛ ಮಾಡುವವನೂ ಸಹ ಅಷ್ಟೇ ಮುಖ್ಯ ತಾನೇ. ಆದ್ದರಿಂದ ಶಿವ ಮಾಡುವ ಕೆಲಸ ಅದೇನೇ ಅಲ್ವಾ? ಅದು ಖಂಡಿತವಾಗಿಯೂ ಸಹ ಸ್ವಚ್ಛತೆಯೂ ಸಹ ಅಷ್ಟೇ ಮುಖ್ಯವಾದದ್ದು. ನಾನು ಹೆಚ್ಚಿಗೆ ಹೇಳಬೇಕಾದಿಲ್ಲರಿ. ನಿಮ್ಮ ಬಡಾವಣೆಗಳಿಗೆ 3 ದಿವಸದ ಕಸದವ ಬರದೇ ಇದ್ದರೆ ಅಷ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ, ನೀವೇನು ಮಾಡ್ತೀರಿ ಅಲ್ವಾ? ಹಾಗಾಗಿ ಆ ಕೆಲಸವೂ ಸಹ ಅಷ್ಟೇ ಮುಖ್ಯ. ಅಷ್ಟು ಹಿನ್ನೆಲೆಯಲ್ಲಿ ತ್ರಿಮೂರ್ತೀನಾಂ ಪರಂ ಸೌಖ್ಯಂ ಸಾಮರಸ್ಯ ಸುಖಂ, ಅವರಲ್ಲಿ ಆ ಸಮರಸ ಭಾವವನ್ನು ಇರಿಸಿದ್ದಾಳೆ ಅವಳು. ಅದರಿಂದ ಅವರಿಗೆ ಸುಖ ಅಂತ. ಏಕೀಭಾವಮಾನಂದಂ ದದಾತಿ. ನಾವು ಮೂವರು ಸಹ ಒಂದು. ಈ ಮೂವರಿಗೂ ಸಹ ಅವಳು ಒಂದೇ ಕೆಲಸದ ಬೇರೆ ಬೇರೆ ಮುಖಗಳನ್ನು ನಾವು ಮಾಡ್ತಾ ಇದ್ದೇವೆ ಎನ್ನುವಂಥ ಭಾವನೆಯನ್ನು ಅವರಿಗೆ ನೀಡಿ ಸುಖವನ್ನು ಆಕೆ ಇಟ್ಟಿದ್ದಾಳೆ. ಅದಕ್ಕೋಸ್ಕರ ಹಾಗಿದ್ರೆ ಆ ತ್ರಿಮೂರ್ತಿಗಳ ಹಿಂದಿರುವಂತಹದ್ದು ನಿಜವಾಗಿಯೂ ಸಹ ಎಷ್ಟು ಅಂತ ಕೇಳಿದರೆ ಒಂದೇ ಶಕ್ತಿ,
ಚೈತನ್ಯ ರೂಪವಾದದ್ದು. ಅದು ಒಂದೇ, ಎರಡಲ್ಲ. ಅದನ್ನು ಹೇಳುತ್ತೆ, ಯತ್ರ ನಾನ್ಯತ್ ಪಶ್ಯತಿ, ಉಪನಿಷತ್ತಿನ ಮಾತು. ಎಲ್ಲಿ ಆ ಒಂದಕ್ಕಿಂತ ಮಿಗಿಲಾಗಿ ಇನ್ನೊಂದನ್ನು ನೋಡುವುದಿಲ್ವೋ, ನಾನ್ಯತ್ ಶೃಣೋತಿ, ಇನ್ನೊಂದನ್ನು ಕೇಳುವುದಿಲ್ವೋ, ನಾನ್ಯದ್ ವಿಜಾನಾತಿ, ಇನ್ನೊಂದು ತಿಳಿದುಕೊಳ್ಬೇಕು ಅಂತ ಆಸೆಯೂ ಬರೋದಿಲ್ವೋ, ಸ ಭೂಮ, ಆ ವಸ್ತು ಇದೆಯಲ್ಲ ಅದು ಅತ್ಯಂತ ದೊಡ್ಡದು. ಅದನ್ನು ವೇದಾಂತದಲ್ಲಿ ಬ್ರಹ್ಮ ಅಂತ ಕರೆದರು. ಬೃಹವೃದ್ಧವು ಧಾತು, ಅದರಿಂದ ಸಿದ್ಧವಾದಂಥದ್ದು. ಬ್ರಹ್ಮ ಅಂದರೂ ಒಂದೇ, ಭೂಮ ಅಂತ ಹೇಳಿದ್ರು ಒಂದೇ. ಇದು ಹೇಗಿದೆ ಅಂತಂದರೆ, ನೀವು ಗಂಗೆಗೆ ಹೋಗಿ ನೀರನ್ನು ತರ್ತೀರಿ, ಗಂಗಾ ಜಲ ತಂದ ಮೇಲೆ ಅದನ್ನು ಬೇರೆ 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 ಸಣ್ಣ ಸಣ್ಣ ಕ್ಯಾನಲ್ಲಿ ಹಾಕಿ ಇಡ್ತೀರಿ. ಈಗ ಪ್ರಶ್ನೆ ಇಷ್ಟೇ, ಆ ಎಲ್ಲ ಕ್ಯಾನ್ಗಳಿರುವಂತಹ ಗಂಗೆ ಬೇರೆ ಬೇರೆ ಅಂತ ಹೇಳಬೇಕು, ಒಂದೇ ಅಂತ ಹೇಳಬೇಕಾ? ಒಂದೇ ತಾನೇ. ಆದರೆ ಕ್ಯಾನುಗಳು ಬೇರೆ ಆದದ್ರಿಂದ ನಾವೇನು ಹೇಳ್ತೇವೆ, ಆ ಕ್ಯಾನ್ ಗಂಗೆ ಬೇಡ, ಈ ಕ್ಯಾನ್ ಗಂಗೆ ಬೇಡ ಹೇಳ್ತೇವೆ ಇಲ್ವಾ? ಅದಕ್ಕೆಲ್ಲ ನಂಬರ್ ಹಾಕ್ತೇವೆ ನಾವು, ಬೇಕಿದ್ರೆ ಯಾರ್ಯಾರಿಗೂ ಕೊಡಬೇಕು ಅಂತ ಇರುತ್ತೆ ನಮ್ಮ ಮನಸ್ಸಲ್ಲಿ, ಅದಕ್ಕೆ ಅನುಗುಣವಾಗಿ. ಹಾಗಿದ್ರೆ ಈ ವಿಭಾಗ ಅನ್ನುವುದು ಯಾವುದಕ್ಕೋಸ್ಕರ? ಕೇವಲ ವ್ಯವಹಾರಕ್ಕೋಸ್ಕರ. ಅದರ ಹಿಂದಿರುವಂಥ ತತ್ವ ಅದು ಒಂದೇ. ಅಷ್ಟು ಹಿನ್ನೆಲೆಯಲ್ಲಿ ಸಭೂಮ ಅದು ಅಖಂಡವಾದಂಥ ಒಂದೇ ತತ್ವ. ಅದಕ್ಕೋಸ್ಕರ ಮುಂದೆ ಹೇಳ್ತಾರೆ, ಯತ್ರ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯದ್ ವಿಜಾನಾತಿ. ಎಲ್ಲಿ ವಿಷ್ಣುವಿಗಿಂತ ಶಿವ ಬೇರೆ, ಶಿವನಿಗಿಂತ ವಿಷ್ಣು ಬೇರೆ, ಮತ್ತು ಬ್ರಹ್ಮ ಬೇರೆ, ಗಣಪತಿ ಸುತರಾಂ ಬೇರೆ, ಮತ್ತು ದುರ್ಗಿ ಬೇರೆ, ಕೃಷ್ಣ ಬೇರೆ, ಹೀಗೆ ಎಲ್ಲ ಬೇರೆ 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 ಅಂತ. ಅಲ್ಲಿ ಎಷ್ಟಾಯ್ತು ರೀ ನಮ್ಮ ದೇವತೆಗಳ ಸಂಖ್ಯೆ? ಈ ದೇಶದ ಜನಸಂಖ್ಯೆಗಿಂತ ದೇವತೆಗಳ ಸಂಖ್ಯೆನೇ ಜಾಸ್ತಿ ಆಯಿತು. ಇನ್ನೂ ಮತ್ತೆ ಹುಟ್ಟುತ್ತಾನೇ ಇದ್ದಾರೆ. ಯಾರು? ನಮ್ಮ ದೇವತೆಗಳು ಅಲ್ವಾ? ಆದ್ದರಿಂದ ಹೀಗೆ ಈ ದೇವರು ಶ್ರೇಷ್ಠ, ಈತ ಅಷ್ಟು ಶ್ರೇಷ್ಠ ಅಲ್ಲ ಅಂತ ಯಾವನು ಅವನಿಗಿಂತ ಇವನು ಕಡಿಮೆ ಅಥವಾ ಇವನಿಗಿಂತ ಅವನು ಹೆಚ್ಚು ಅಂತ, ಅವನೇ ಬೇರೆ ಇವನೇ ಬೇರೆ ಅಂತ ಹೇಳ್ತಾನೋ, ಅನ್ಯತ್ ಪಶ್ಯತಿ, ಬೇರೆ ಬೇರೆ ಅಂತ. ಮತ್ತು ಶೃಣೋತಿ, ಇಲ್ಲ ರೀ ಇವನು ಶಿವನ ವಿಷಯ ನನಗೆ ಹಿಡಿಸೋದಿಲ್ಲ, ನನಗೇನಿದ್ರು ಸಹ ಯಾರ ವಿಷಯ ಬೇಕೋ? ವಿಷ್ಣುವಿನ ವಿಷಯವೇ ಬೇಕು. ಯಾಕೆಂದರೆ ಅವನು ಇವನು ಸುತರಾಮ್ ಬೇರೆ ಬೇರೆ. ಇನ್ನೊಂದು ಗುಟ್ಟು ಹೇಳ್ಬಿಡ್ತೇನೆ ಮಧ್ಯದಲ್ಲಿ. ಶಿವ ವಿಷ್ಣು ಕಾದಾಡಿದ್ದು, ಜಗಳ ಮಾಡಿದ್ದು ಇಡೀ ನಮ್ಮ ಸಾಹಿತ್ಯದಲ್ಲಿ, ಪುರಾಣ ಸಾಹಿತ್ಯದಲ್ಲಿ ಅಥವಾ ವೇದಾಂತ ಸಾಹಿತ್ಯದಲ್ಲಿ ಎಲ್ಲೆಲ್ಲೂ ಕಾಣೋದಿಲ್ಲ. ಹಾಗೆ ಇದೆಲ್ಲ ಬಂದಿದ್ದು ಆಮೇಲೆ 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 ಸೇರ್ತಾ ಸೇರ್ತಾ. ಯಾಕೆಂದ್ರೆ ನಮಗಿಷ್ಟ ಆಯಿತು, ನನಗಿಷ್ಟ ಆದದ್ರಿಂದ ಅವನು ಶ್ರೇಷ್ಠ ಅಂತ. ಅವನು ಶ್ರೇಷ್ಠನಾದದ್ದು ನನಗಿಷ್ಟ ಆದದ್ದಲ್ಲ, ನನಗಿಷ್ಟ ಆದದ್ರಿಂದ. ಯಾಕೆ ನಾನು ಅಂತಿಂಥ ದೇವರನ್ನು ಒಪ್ಪಿಕೊಳ್ಳುವವನ? ಇದು ಇರೋದು ಸ್ವಾರಸ್ಯ. ನನಗಿಷ್ಟ ಆದ, ಹಾಗಾಗಿ ಅವನು ಶ್ರೇಷ್ಠ, ಅಷ್ಟೇ ಮುಗೀತು. ನೋಡಿ, ಎಲ್ಲ ಕಡೆಯೂ ನಾಗಿದ್ದು ಯಾಕೆ ಹೇಳ್ತೇನೆ ಕೇಳಿದರೆ, ಯಕ್ಷಗಾನದಲ್ಲಿ ರಾಮಾಂಜನೇಯ ಯುದ್ಧ ಅಂತ ಒಂದು ಪ್ರಸಂಗ ಉಂಟು. ಆಂಜನೇಯ ರಾಮನ ಜೊತೆಗೆ ಯುದ್ಧ ಮಾಡ್ತಾನೆ ಅನ್ನೋದನ್ನು ನಾವು ಕಲ್ಪಿಸಿಕೊಳ್ಳೋದಕ್ಕಾದರೂ ಸಾಧ್ಯ ಉಂಟಾ? ಅಂದರೆ ಅವನ ವಿಚಾರ ಹೇಗಿತ್ತು ಕೇಳಿದರೆ, ನಾನು ದೇಹ ದೃಷ್ಟಿಯಲ್ಲಿ ನಿನಗೆ ದಾಸ, ಜೀವದೃಷ್ಟಿಯಲ್ಲಿ ನಿನ್ನ ಒಂದು ಅಂಶ, ಕೊನೆಗೆ ಪರತತ್ವದ ದೃಷ್ಟಿಯಲ್ಲಿ ನೋಡಿದರೆ ನಾನು ನಿನಗಿಂತ ಬೇರೆ ಅಲ್ಲ, ನೀನು ನನಗಿಂತ ಬೇರೆ ಅಲ್ಲ. ಆಂಜನೇಯನ ಮಾತು ಇದು ಉಪನಿಷತ್ತಿನಲ್ಲಿ. ಇಂಥ ಆಂಜನೇಯ ರಾಮನನ್ನು ತನ್ನ ಶತ್ರುವಿನ ಸ್ಥಾನದಲ್ಲಿ ಇರಿಸಿ ಯುದ್ಧ ಮಾಡೋದಕ್ಕೆ ಸಾಧ್ಯವ? ಸುಂದರ ಕಾಂಡದಲ್ಲಿ ಸೀತೆಗೆ ಪರಿಚಯಿಸಬೇಕಿದ್ರೆ ಆ ರಾಮನನ್ನು ವರ್ಣನೆ ಮಾಡೋದನ್ನು ಕೇಳಿಬಿಟ್ರೆ, ಹೃದಯ ಇದ್ದವನಿಗೆ ಆ ಹೃದಯ ಕರಗಿ ಕಣ್ಣೀರು ಕೋಡಿಯಾಗಿ ಹರಿದು ಬಿಡುತ್ತೆ.
ಆದರೂ ಉಂಟು ರಾಮಾಂಜನೇಯ ಯುದ್ಧ. ಯಾಕೆ ಕೇಳಿದರೆ ನಮ್ಮ ಭಕ್ತಿರ ಒಂದು ಯೋಚನೆ ಬಂತು, ಇಷ್ಟು ಭಕ್ತ ಭಗವಂತ ಆತ್ಮೀಯವಾಗಿದ್ದಾರೆ, ಇವ್ರ ಮಧ್ಯೆಯಲ್ಲೂ ಒಂದು ಜಗಳ ಹುಟ್ಟಿಸಿದರೆ ಹೇಗಿರುತ್ತೆ, ಮಜಾ ನೋಡೋಣ ಅಂಥೇಳಿ ಅವನ ಹಬ್ಬ ಬರದ. ಭಾಳಷ್ಟು ಜನರಿಗೆ ಅದು ಇಷ್ಟ ಆಯಿತು. ಯಕ್ಷಗಾನ ಪ್ರಸಂಗ ರಾತ್ರಿ ಎಲ್ಲ ಕುಳಿತು ನೋಡ್ತಾರೆ. ಆದ್ದರಿಂದ ಇದೆಲ್ಲ ಆಮೇಲೆ ಬಂದವರು ನಮ್ಮ ಸಾಹಿತ್ಯವನ್ನು ಅವರವರ ಮನೋರಂಜನೆಗೆ ತಕ್ಕ ಹಾಗೆ ಯಥೇಷ್ಟವಾಗಿ ಬೆಳೆಸಿಕೊಂಡು ಬಂದರು. ಹೀಗೆ ಯಾವನು ಎಲ್ಲವೂ ಬೇರೆ ಬೇರೆ ಅಂತ ಹೇಳ್ತಾನೋ ಆ ಬೇರೆ ಬೇರೆಯಾಗಿ ಕಾಣುವುದು ತದ್ ಅಲ್ಪಂ, ಅದು ಭೂಮ ಅಲ್ಲ, ಅದು ಅಲ್ಪ. ನಾಲ್ಪೇ ಸುಖಮಸ್ತಿ. ಎಲ್ಲಿ ನೀನು ಪ್ರತ್ಯೇಕಿಸಿ ಆ ಅಲ್ಪ ವಸ್ತುವನ್ನೇ ನೋಡ್ತಾ ಹೋಗ್ತೀಯೋ ನೀನೇ ಒಂದು ಅಲ್ಪ. ದೇಹದ ನೆಲೆಯಲ್ಲಿ ನೀ ನೋಡುವುದು ಅಲ್ಪವಾದರೂ ಸುಖ ಎಲ್ಲಿರುತ್ತೆ? ಯಾಕೆಂದರೆ ಅಲ್ಪ ವಸ್ತುವಿನಲ್ಲಿ ಸುಖ ಎನ್ನುವುದು ಇರುವುದಿಲ್ಲ. ಸುಖ ಇರುವುದು ಭೂಮ ವಸ್ತುವಿನಲ್ಲಿ, ಬ್ರಹ್ಮ ವಸ್ತುವಿನಲ್ಲಿ ಇತಿ. ಅಷ್ಟೇ ಅಲ್ಲ, ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚನ. ಬ್ರಹ್ಮವಸ್ತು ಆನಂದ ಸ್ವರೂಪ ಅಂತ ಯಾವನು ತಿಳಿತಾನೋ, ಬ್ರಹ್ಮವಸ್ತು ಆನಂದ ಸ್ವರೂಪ, ಬ್ರಹ್ಮವೇ ಆನಂದ, ಆನಂದ ರೂಪವಾದದ್ದೇ ಬ್ರಹ್ಮ ಅಂತ ಯಾವನು ತಿಳಿತಾನೋ ಅವನು ವಿದ್ವಾನ್, ನಿಜವಾದ ವಿದ್ವಾಂಸ. ಅಷ್ಟೇ ಅಲ್ಲ, ನ ಬಿಭೇತಿ ಕುತಶ್ಚನ, ಅವನಿಗೆ ಯಾವುದರ ಭಯವೂ ಇಲ್ಲ ಅಂತ. ಯದಾಹ್ಯೇವೈಷ ಏತಸ್ಮಿನ್ ಅದೃಶ್ಯೇ ಅನಾತ್ಮೆ ಅನಿರುಕ್ತೆ ಅನಿಲಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ. ಹೀಗೆ ಈತ ಇಂತಹ ಆ ಪರಬ್ರಹ್ಮ ವಸ್ತುವೇ ಸರ್ವವ್ಯಾಪಕವಾಗಿದೆ ಅಂತ ಯಾವಾಗ ತಿಳಿತಾನೋ ಅವನಿಗೆ ಎಲ್ಲ ಕಡೆಯಿಂದಲೂ ಸಹ ಆ ಅಭಯ ಎನ್ನುವುದು, ಯಾಕೆಂದರೆ ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಇಲ್ಲವೇ ಇಲ್ಲ ಅಂತ. ಅಥಸೋ ಅಭಯಂಗತೋ ಭವತಿ, ಇಂಥವನಿಗೆ ಭಯ ಎನ್ನುವುದು ಇಲ್ಲ. ಯಾಕೆಂದರೆ ವಿಜ್ಞಾನಮಾನಂದಂ ಬ್ರಹ್ಮ, ನಾನು ಯಾವುದನ್ನು ತಿಳಿತಾ ಇನ್ನೂ ಆಳಕ್ಕೆ ಹೋಗ್ತಾ ಇದ್ದೇನೋ ಆ ಬ್ರಹ್ಮವಸ್ತು ಅದು ಆನಂದ ಸ್ವರೂಪವೇ ಆಗಿದೆ ಎನ್ನುವಂಥದ್ದು ಆ ಉಪಾಸಕನಿಗೆ ಅನುಭವಕ್ಕೆ ಬರುತ್ತೆ. ಅಂತಹ ಅಖಂಡ ಸಚ್ಚಿದಾನಂದ ಬ್ರಹ್ಮಸ್ವರೂಪತೆಯ ಸೈವ ಫಲಂ ಭವತಿ. ಜಗನ್ಮಾತೆ ಆ ಅಖಂಡವಾದಂತಹ ಸಚ್ಚಿದಾನಂದ ಸ್ವರೂಪವಾದಂತಹ ಬ್ರಹ್ಮಸ್ವರೂಪಿಣಿ ಆದದ್ದರಿಂದ ಉಪಾಸಕನಿಗೆ ಆ ಬ್ರಹ್ಮರೂಪದಿಂದ ಅವನ ಅರಿವಿನಲ್ಲಿ ಪ್ರಕಟಳಾಗ್ತಾಳೆ. ಹಾಗಾಗಿ ಅವನಿಗೆ ಆನಂದವೋ ಆನಂದ. ಅಷ್ಟೇ ಅಲ್ಲ, ಅನ್ಯಜ್ಞಾನಾತ್ ಅನ್ಯಫಲಪ್ರಾಪ್ತೇ ಅಯೋಗಾತ್. ಯಾವನು ಬ್ರಹ್ಮವಸ್ತುವನ್ನೇ ತಿಳ್ಕೊಳ್ಬೇಕು ಅಂತ ಮುಂದಾಗ್ತಾನೋ, ತೊಡಗ್ತಾನೋ, ಹಾಗೆ ಅದನ್ನು ತಿಳ್ಕೊಳ್ತಾ ಹೋದಾಗ ಅವನೇನಾಗ್ತಾನೆ ಅಂದರೆ ಅದೇ ಆಗಿಬಿಡ್ತಾನೆ. ಯಾವಾಗಲೂ ಅಷ್ಟೇ, ಒಂದನ್ನು ತಿಳ್ಕೊಳ್ಳೋದು ಇನ್ನೊಂದು ಪಡೆಯೋದು ಅಂತ ಇಲ್ಲ. ಯಾವುದನ್ನು ಪಡಿಬೇಕೋ ಅವನು ಮೊದಲು ಅದರ ಬಗ್ಗೆ ತಿಳಿದುಕೊಳ್ಬೇಕು. ಹೌದು ತಾನೆ? ಈಗ ನೀವು ಉದಾಹರಣೆಗೆ ಒಂದು ವಸ್ತುವನ್ನು ತಗೊಳ್ಬೇಕು ಅಂತ ಯೋಚನೆ ಮಾಡಿದ್ದೀರಿ. ಆ ವಸ್ತುವಿನ ಬಗ್ಗೆ ಮೊದಲು ವಿಚಾರ ಮಾಡ್ತೀರಿ, ಅದು ಎಲ್ಲಿ ಸಿಗ್ತದೆ, ಹೌದು ತಾನೆ? ಅದರ ಮ್ಯಾನುಫ್ಯಾಕ್ಚರ್ ಮಾಡಿದವರು ಯಾರು, ಅದರ ಮಾರ್ಕೆಟ್ ವ್ಯಾಲ್ಯೂ ಏನು, ಅದರ ಡ್ಯೂರೇಬಿಲಿಟಿ ಹೇಗೆ, ಇದನ್ನು ತಿಳ್ಕೊಳ್ತಾ ಇರಲಿಲ್ಲ. ಇಷ್ಟೆಲ್ಲ ತಿಳ್ಕೊಂಡು ಆದಮೇಲೆ ನೀವು ಆ ವಸ್ತುವನ್ನೇ ಪರ್ಚೇಸ್ ಮಾಡ್ತೀರಿ ಅಷ್ಟೇ ಹೊರತನು ಇದ್ರ ಬಗ್ಗೆ ವಿಚಾರಣೆ ಮಾಡದಂಥ ಇನ್ನೊಂದು ವಸ್ತುವನ್ನು ಪರ್ಚೇಸ್ ಮಾಡ್ತೀರಾ? ಇಲ್ಲ, ಲೋಕದ ನಿಯಮ. ಆದ್ದರಿಂದ ಮನುಷ್ಯ ಯಾವುದನ್ನು ಪಡಿಬೇಕು ಅಂತ ವಿಚಾರ ಮಾಡ್ತಾನೋ ಅದ್ರ ಬಗ್ಗೆ ತಿಳ್ಕೊಳ್ತಾನೆ, ಯಾವುದನ್ನು ತಿಳ್ಕೊಳ್ಬೇಕು ಅಂತ ತಿಳ್ಕೊಳ್ತಾ ಹೋಗ್ತಾನೋ ಅದನ್ನೇ ಪಡಿತಾನೆ ಅಷ್ಟೇ. ಅದನ್ನೇ ಹೇಳುತ್ತೆ ಉಪನಿಷತ್ತು, ಬ್ರಹ್ಮವೇದ ಬ್ರಹ್ಮೈವ ಭವತಿ. ಯಾವನು ಬ್ರಹ್ಮವನ್ನು ತಿಳ್ಕೊಳ್ತಾ ಹೋಗ್ತಾನೋ ಅವನು ಬ್ರಹ್ಮವೇ ಆಗಿಬಿಡ್ತಾನೆ. ತಿಳ್ಕೊಳ್ಳೋದು ಅಂದರೆ ಏನಂತ ಅರಿಯುವುದು. ಅರಿತ ಮೇಲೆ ಓಹ್, ನನ್ನ ಅರಿವು ಅದಕ್ಕಿಂತ ಬೇರೆ ಇಲ್ಲ. ಏನನ್ನು ನಾನು ಅರಿತಾ ಇದ್ದೇನೋ ಆ ಅರಿವು ಅದರಿಂದಲೇ ಬಂದದ್ದು. ಆದ್ದರಿಂದ ಅವನು ಏನಾಗ್ತಾನೆ, ಅದೇ ಆಗಿಬಿಡ್ತಾನೆ. ಪರಮಹಂಸರು ಒಂದು ಕಥೆ ಹೇಳ್ತಿದ್ರು. ಒಂದು ಉಪ್ಪಿನ ಬೊಂಬೆ ಇತ್ತಂತೆ.
ಅದಕ್ಕೆ ಒಂದು ದಿವಸ ಒಂದು ಯೋಚನೆ ಬಂತಂತೆ. ಏನು ಅಂದರೆ, ನಾನು ಸಮುದ್ರದ ಆಳವನ್ನು ತಿಳಿಬೇಕು ಅಂತ. ಹಿಂದೆ ಅವಳು ಹೇಳಿದ್ದೀನಿ ನಾನು ಇದನ್ನು. ಆಮೇಲೆ ಸಮುದ್ರಕ್ಕೆ ಇಳಿತು. ಇಳಿದ ಮೇಲೆ ಮತ್ತದು ವಾಪಸ್ ಬಂದಿಲ್ಲ. ಅದೇನಾಯ್ತದು? ಸಮುದ್ರವೇ ಆಗಿ ಹೋಯಿತು. ಯಾಕೆ? ಇದನ್ನೇ ಹೇಳೋದು, ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಥವಾ ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅಂತ. ತರತಿ ಶೋಕಂ ಆತ್ಮವಿತ್. ಹೀಗೆ ಇಂತಹ ಬ್ರಹ್ಮವಸ್ತುವನ್ನು ತಿಳಿದವನು ಶೋಕಂ ತರತಿ, ಅವನಿಗೆ ಶೋಕ ಎನ್ನುವುದು ಇಲ್ಲ. ಹಾಗಿದ್ರೆ ಶೋಕ ಅನ್ನೋದಿಲ್ಲ ಅಂದರೆ ಏನು? ಅವ್ರ ಹತ್ರ ಶೋಕವೇ ಬರೋದಿಲ್ವಾ? ಬರ್ತದೆ. ಆ ಶೋಕವನ್ನು ನೋಡುವ, ಅಂದರೆ ವಿಚಾರ ಮಾಡುವ ಅವರ ಸರಣಿ ಬೇರೆ, ಅದನ್ನು ತಿಳಿಯದೇ ಇರುವಂಥ ನಾವು ಅದ್ರ ಬಗ್ಗೆ ವಿಚಾರ ಮಾಡುವ ನಮ್ಮ ಸರಣಿ ಬೇರೆ. ದೇಹ ಅಂತ ಇದ್ಮೇಲೆ ಆ ದೇಹಕ್ಕಾಗುವಂಥ ನೋವು ಅಥವಾ ಅದರಿಂದ ಆಗುವ ಮನಸ್ಸಿಗಾಗುವ ನೋವು ಅವರಿಗೂ ಇರ್ತದೆ. ಆದರೆ ಅದನ್ನು ಸ್ವೀಕರಿಸುವ ಬಗೆ ಬೇರೆ. ಒಂದು, ಇದರ ಜೊತೆ ಇರುವ ಸಂಬಂಧವನ್ನು ಪೂರ್ತಿಯಾಗಿ ಕಳೆದುಕೊಳ್ಳುವುದು. ಅದಿಲ್ಲದೇ ಇದ್ದರೆ, ಈ ಶೋಕವೂ ಸಹ ಇದು ಆಗಂತುಕ. ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ. ಏನು ತೀರ್ಮಾನ ಮಾಡ್ತಾರೆ? ಚಳಿಗಾಲದಲ್ಲಿ ವಿಪರೀತ ಚಳಿ. ಏನು ಕೆಟ್ಟ ಚಳಿನಪ್ಪ ಅಂತ ಆ ಚಳಿ ಬಗ್ಗೆ ನಾವು ಅಷ್ಟೋತ್ತರ ಶತನಾಮ ಮಾಡಿ ಬೈದು ಬಿಡೋಣ. ಚಳಿ ಹೋಗತ್ತಾ? ಇಲ್ಲ. ಬೇಸಿಗೆಗಾಲದಲ್ಲಿ ವಿಪರೀತ ಸೆಕೆ. ಈ ಸಲ ಬೆಂಗಳೂರು ಇದ್ದ ಹಾಗೇನೆ ಬೈಯೋಣ ಒಂದಿಷ್ಟು, ಹೋಗತ್ತಾ? ಇಲ್ಲ. ಹಾಗಿದ್ರೆ ಇದು ಆಗಮಾಪಾಯನ ಅಂದರೆ ಬರ್ತವೆ ಹೋಗ್ತವೆ. ಭಗವಂತನ ಮಾತು. ತಾಂ ಸ್ಥಿತಿಕ್ಷಸ್ವ, ಅದನ್ನು ಸಹಿಸಿಕೋ. ಹೊರಗಡೆಯಿಂದ ಬೇಕಿದ್ರೆ ಅಷ್ಟೋ ಎಷ್ಟೋ ಯಾವುದಾದ್ರು ಉಪಾಯ ಮಾಡು. ತೀರಾ ಚಳಿ ಆಯಿತಾ, ಶಾಲ್ ಓದ್ಕೋ, ಸ್ವೆಟ್ರ್ ಹಾಕ್ಕೋ, ನಿನ್ನ ಕೆಲಸ ನೀ ಮಾಡು. ತೀರಾ ಸೆಕೆ ಆಯಿತಾ, ಫ್ಯಾನ್ ಹಾಕ್ಕೋ ಅಥವಾ ಕೂಲರ್ ಹಾಕ್ಕೋ, ನಿನ್ನ ಕೆಲಸ ನೀ ಮಾಡು. ಬೈತಾ ಇದ್ರೆ ಏನು ಪ್ರಯೋಜನ? ನಮಗೆ ಏನಾಗುತ್ತೆ ಕೇಳಿದರೆ, ಒಂದರ ಜೊತೆಗೆ ಹೊಂದಿಕೊಂಡು ಅದಕ್ಕೆ ಇನ್ನೊಂದು ಮುಖ ಇದೆ ಅನ್ನೋದನ್ನೇ ನಾವು ಮರೆತು ಬಿಡ್ತೇವೆ. ನೀವು ಮಲೆನಾಡಿಗೆ ಹೋದರೆ 5 ತಿಂಗಳ ಕಾಲ ಸೂರ್ಯೋದಯ ಸೂರ್ಯಾಸ್ತನೇ ಗೊತ್ತಾಗಲ್ಲ ನಿಮಗೆ. ಬಿಸಿಲಿನ ಒಂದು ಕಿರಣ ಸಹ ಬರೋಲ್ಲ. ಹೆಂಗೆ ಬದುಕ್ತಾರೆ ಅವರು? ಎಲ್ಲ ಡೈಲಿ ಕೆಲಸ ಅಷ್ಟನ್ನು ಮಾಡ್ತಾರೆ. ನಾವು ಮಳೆ ಬಂತು ಅಂದರೆ ನಿಲ್ಲಿ ತಾಳು, ಮಳೆ ನಿಲ್ಲಿ ಆಮೇಲೆ ಹೋಗೋಣ ಅಂತ. ಅಲ್ಲಿ ಮಳೆ ಬಂತು ಅಂದರೆ ಮಳೆ ಬಂದಾಗಲೇ ಮಾಡುವ ಕೆಲಸ ಇರುತ್ತೆ ಅವರಿಗೆ. ಆದ್ದರಿಂದ ಅವೆಲ್ಲ ಹೊರಗಡೆದೆಲ್ಲವೂ ಸಹ ಈ ದೇಹಕ್ಕೆ ಸಂಬಂಧಪಟ್ಟಿದ್ದು ಬರ್ತದೆ ಹೋಗ್ತದೆ. ಹಾಗಾಗಿ ಜ್ಞಾನಿಯಾದವನು, ಬ್ರಹ್ಮವಿತ್ತಾದವನು ಶೋಕಂ ತರತಿ, ಅವನಿಗೆ ಈ ಶೋಕ ಎನ್ನುವಂಥದ್ದು ಇಲ್ಲ. ನಮ್ಮ ಮಹಾತ್ಮರ ಜೀವನ ಚರಿತ್ರೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ರಮಣರಿಗೆ ಆಪ್ರೇಷನ್ ಮಾಡುವಾಗ ಅವರು ಒಂದೇ ಮಾತಂದು, ನೀವು ಮಾಡಿ ಆಪ್ರೇಷನ್ ಅಂದರೆ ಪಾಡಿಗೆ. ದೇಹಕ್ಕೆ ನೋವಾಗುತ್ತೆ, ಆಗಲಿ ಬಿಡಿ, ನಾ ದೇಹ ಅಲ್ಲ ಅಂತ. ರಾಮಕೃಷ್ಣ ಪರಮಹಂಸರಿಗೆ ಹಾಗೆ ಪ್ರಾತಸ್ಮರಣೆಯಂಥ ಚಂದ್ರಶೇಖರ ಭಾರತಿ ಸ್ವಾಮಿಗಳಿಗೆ ತಲೆಗೆ ತೊಂಬಿಗೆ ತಾಗಿದಾಗ ಅವ್ರು ಹೇಳಿದ್ದೇನು? ಆ ತಂಬಿಗೆ ಒಂದು ಜಡ, ಈ ದೇಹ ಒಂದು ಜಡ. ಜಡಕ್ಕೆ ಜಡ ತಾಗಿದರೆ ನೋವಾಗತ್ತಾ? ಹೌದು ಬಿಡಿ. ಹೀಗೂ ಹೇಳಲಿಕ್ಕೆ ಬರ್ತದೆ ಅಂತ ನಮಗೆ ಗೊತ್ತಾಗೋದೇ ಅಂಥವರ ಮಾತನ್ನು ಕೇಳಿದಾಗ. ಆದ್ದರಿಂದ ತರತಿ ಶೋಕಂ ಆತ್ಮವಿತ್. ಆ ಜ್ಞಾನಿ ಪ್ರತಿಯೊಂದು ಇಂಥ ಶೋಕದ ಸಂದರ್ಭವನ್ನು ಅವನು ಸ್ವೀಕರಿಸುವ ಬಗೆಯೇ ಬೇರೆ. ಆದ್ದರಿಂದ ತರತಿ ಶೋಕಂ ಆತ್ಮವಿತು ಏನ ಮಾಂ ಉಪಯಾಂತಿತೇ, ಅಂತಹ ಆ ಜ್ಞಾನದಿಂದ ಇವರೆಲ್ಲರೂ ಸಹ ನನ್ನನ್ನು ಬಂದು ಸೇರ್ತಾರೆ. ಅಷ್ಟೇ ಅಲ್ಲ, ಅಕಸ್ಮಾತ್ತಾಗಿ ಅವನು ಜ್ಞಾನಿ ಅಲ್ಲದೆ ಇದ್ದ ಪಕ್ಷದಲ್ಲಿ ಭಕ್ತನೇ ಆದದ್ದಿದ್ದರೆ, ನನಗೆ ಬಂದು ಶರಣ ಆಗದಿದ್ದರೆ, ತೇಷಾಂ ಅಹಂ ಸಮುದ್ಧರ್ತ, ನಾನು ಅವನನ್ನು ಎತ್ತುತ್ತೇನೆ, ಮೇಲಕ್ಕೆತ್ತುತ್ತೇನೆ. ಜ್ಞಾನಿ ಆದದ್ದಿದ್ದರೆ ತೇ ಪ್ರಾಪ್ನುವಂತೆ ಮಾಮೇವ, ಅವನಾಗಿ ಬಂದು ನನ್ನನ್ನು ಸೇರ್ತಾನೆ. ಅಂದರೆ ಜ್ಞಾನಿಯಾದವನ ಉದ್ಧಾರ ಮಾಡುವ ವಿಷಯದಲ್ಲಿ ಭಗವಂತನ ಅಥವಾ ಭಗವತಿಯ ಪಾತ್ರ ಸ್ವಲ್ಪ ಕಡಿಮೆ. ಯಾಕೆಂದರೆ ಅವನು ಸ್ವತಃ ಕ್ವಾಲಿಫೈಡು.
ಭಕ್ತ ಹಾಗಲ್ಲ, ಅವನಿಗಿನ್ನೂ ಪರಾಧೀನತೆ ಅನ್ನೋದುಂಟು. ಹಾಗಾಗಿ ಅವನಿಗೆ ತನ್ನನ್ನು ತಾನು ಉದ್ಧಾರ ಮಾಡ್ಕೊಳ್ಳೋ ಗೊತ್ತಿಲ್ಲ, ಅವನು ಸಂಪೂರ್ಣ ಶರಣಾಗಿ ಬಿಡ್ತಾನೆ. ಅಂಥ ಸಂದರ್ಭದಲ್ಲಿ ತೇಷಾಮಹಂ ಸಮುದ್ಧರ್ತ ಅಂತಾನೆ. ನಾನು ಪ್ರಾಯಶಃ ಇದಕ್ಕೊಂದು ನ್ಯಾಯ ಹೇಳಿದ ನೆನಪು ಹಿಂದೆ. ನಮ್ಮಲ್ಲಿ 2 ನ್ಯಾಯಗಳೇ, ಒಂದು ಮಾರ್ಜಾರ ಕಿಶೋರ ನ್ಯಾಯ, ಇನ್ನೊಂದು ಮರ್ಕಟ ಕಿಶೋರ ನ್ಯಾಯ ಅಂತ. ಕಿಶೋರ ಅಂದರೆ ಮರಿ ಅಂತ ಅರ್ಥ. ಮಾರ್ಜಾರ ಅಂದರೆ ಬೆಕ್ಕು, ಮಾರ್ಜಾರ ಕಿಶೋರ ಅಂದರೆ ಬೆಕ್ಕಿನ ಮರಿ. ಈ ಬೆಕ್ಕು ಮರಿ ಹಾಕಿದ ಮೇಲೆ ಅದು ಕಣ್ಣು ಬಿಡೋದ್ರ ಒಳಗಡೆಗೆ ಆ ಮರಿಗಳನ್ನು 4-5 ಜಾಗದಲ್ಲಿ ಬದಲಾವಣೆ ಮಾಡ್ತಾ ಇರುತ್ತೆ. ಆ ಮರಿಗಳು ಕಣ್ಣು ಬಿಟ್ಟ ಮೇಲೂ ಸಹ ಅವು ಅಲ್ಲೇ ಕೂತಿರ್ತವೆ, ಮ್ಯಾವ್ 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 ಅಂತವೆ. ಆಗ ಈ ತಾಯಿ ಬೆಕ್ಕು ಬಂದು ಅವುಗಳಿಗೆ ಹಾಲು ಕುಡಿಸೋದು ಅಥವಾ ನಾಯಿ ಇನ್ಯಾವುದೋ ಪ್ರಾಣಿಯೋ ಬಂದು ಅವ ಮೇಲೆ ಆಕ್ರಮಣ ಮಾಡುತ್ತೆ ಅಂತ ಗೊತ್ತಾದರೆ ಇದೇ ಅವುಗಳನ್ನು ಕಚ್ಕೊಂಡು ಹೋಗಿ ಬೇರೆ ಬೇರೆ ಜಾಗದಲ್ಲಿ ಇಡ್ತದೆ. ಕಚ್ಕೊಂಡು ಹೋಗಿರೋದೇನಾದ್ರು ಬಿಟ್ಟರೆ ಅವು ದಪ್ಪಂತೆಲ್ಲೇ ಬಿದ್ಕೊಂಡಿರ್ತವೆ ಅಷ್ಟೇ ಹೊರತು ಸಹ ಅವೇನು ಪ್ರಯತ್ನ ಮಾಡಲ್ಲ. ಹಾಗಾಗಿ ಈ ಮಾರ್ಜಾರ ಕಿಶೋರ ಭಕ್ತನಿಗೆ ಉದಾಹರಣೆ. ಇನ್ನೊಂದುಂಟು ಮರ್ಕಟ ಕಿಶೋರ. ಮರ್ಕಟ ಅಂದರೆ ಕೋತಿ, ಕಿಶೋರ ಅಂದರೆ ಮರಿ. ಕೋತಿ, ಆ ತಾಯಿ ಕೋತಿ ಮರಿಯನ್ನು ಒಮ್ಮೆ ತನ್ನ ಎದೆಗೆ ಅವಚ್ಕೊಂಡು ಬಿಟ್ರೆ ಅದ್ರ ಕೆಲಸ ಮುಗಿದಾಯ್ತು. ಅದು ಎಲ್ಲಿಂದ ಎಲ್ಲಿ ಬೇಕಾದ್ರೂ ಜಿಗಿಲಿ, ಆ ಮರಿ ಕಚ್ಕೊಂಡಿರ್ತಾನೆ, ಅದು ಬಿಡೋದೇ ಇಲ್ಲ. ಅದು ತಾಯಿ ಮಂಗ ಬೀಳ್ಬೋದೇ ಅಷ್ಟೇ ಹೊರತು ಮರು ಬೀಳೋದಿಲ್ಲ, ಅಷ್ಟು ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ. ಹಾಗಾಗಿ ಅದು ಒಂದು ಸಲ ತನ್ನ ಎದೆಗೆ ಅದನ್ನು ಅವಚ್ಕೊಂಡಾದ್ಮೇಲೆ ತನ್ನ ಮರಿ ಬಿದ್ದು ಹೋಗ್ತದೆ ಅಂಥದ್ದು ಏನೂ ವಿಚಾರ ಮಾಡಲ್ಲ. ಹಾಗಾಗಿ ಈ ಮರ್ಕಟ ಕಿಶೋರ ಅದು ಜ್ಞಾನಿಗೆ ಉದಾಹರಣೆ. ಯಾಕೆಂದರೆ ಬೀಳದೇ ಇದ್ದಾಗ ಅದು ಹಿಡ್ಕೊಳ್ಳೋದು ಅದ್ರ ಜವಾಬ್ದಾರಿ ಇಟ್ಕೊಂಡಿರುತ್ತೆ. ಆದರೆ ಮಾರ್ಜಾರ ಕಿಶೋರ ಹಾಗಲ್ಲ. ಹಾಗೆಯೇ ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ 2 ಥರದ ಮಾತನ್ನು ಹೇಳ್ತಾನೆ 12ನೇ ಅಧ್ಯಾಯದಲ್ಲಿ ಭಗವಂತ. ತೇಷಾಮಹಂ ಸಮುದ್ಧರ್ತ, ಭಕ್ತರಿಗಾದರೆ ನಾನೇ ಅವರನ್ನು ಉದ್ಧಾರ ಮಾಡ್ತೇನೆ. ಯಾಕೆಂದರೆ ಅವರು ಭಕ್ತರು ಅಷ್ಟೇ. ಜ್ಞಾನಿಗಳಾದರೆ ತೇ ಪ್ರಾಪ್ನು ಅಂತಿಮಾಮೇವ, ಅವರಾಗಿ ಬಂದು ನನ್ನನ್ನು ಸೇರ್ತಾನೆ. ನನ್ನನ್ನು ಬಂದು ಸೇರುವ ವಿಷಯದಲ್ಲಿ, ನನ್ನೊಂದಿಗೆ ಒಂದಾಗುವ ವಿಷಯದಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಅವರ ಪ್ರಯತ್ನ ಅಷ್ಟು ದೃಢವಾಗಿರ್ತದೆ. ಮೃತ್ಯು ಸಂಸಾರ ಸಾಗರಾತ್ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ, ಕೊನೆಗೆ ಅವನು ಬ್ರಹ್ಮವೇ ಆಗಿ ಬಿಡುತ್ತಾನೆ. ಮೂಲತಃ ಮೊದಲು ಬ್ರಹ್ಮವೇ ಆಗಿದ್ದ, ಶಾಸ್ತ್ರ ಅಧ್ಯಯನದಿಂದ ಅಥವಾ ಇಂತಹ ಗ್ರಂಥಗಳ ಉಪಾಸನಾ ಬಲದಿಂದ ಏನಾಯ್ತು ಕೇಳಿದರೆ, ಇಷ್ಟು ದಿವಸ ತಾನು ಬ್ರಹ್ಮ ಅಲ್ಲ ಅನ್ನುವಂಥ ಭಾವನೆ ಏನಿತ್ತಲ್ಲ ಅದು ನೀಗಿತು, ಅದು ಹೊರಟು ಹೋಯಿತು. ಹೊರಟು ಹೋದ್ಮೇಲೆ ಏನಾದ, ಅವನು ಬ್ರಹ್ಮವೇ ಆದ. ಮೊದಲೂ ಆಗಿದ್ದ, ಮಧ್ಯೆಯಲ್ಲಿ ತನ್ನ ಅಲ್ಪಜ್ಞತೆಯಿಂದಾಗಿ, ಕಿಂಚಿಜ್ಞತೆಯಿಂದಾಗಿ ನಾನು ಬ್ರಹ್ಮ ಅಲ್ಲ, ನಾನು ಪರಮಾತ್ಮ ಸ್ವರೂಪನಲ್ಲ ಅನ್ನುವಂಥದ್ದಿತ್ತು ಅಜ್ಞಾನದ ದಶೆಯಲ್ಲಿ. ಯಾವಾಗ ಶಾಸ್ತ್ರ ಅಧ್ಯಯನ ಉಪಾಸನೆಯ ಬಲ ದೃಢವಾಯಿತು ಆಗ ಅಜ್ಞಾನ ನೀಗಿತು, ಅವನೇನಾದ ಬ್ರಹ್ಮವೇ ಆಗಿಬಿಟ್ಟ. ಒಂದು ಮಾತುಂಟು, ಯಾವಾಗಲೂ ನಾವು ಗುರುಗಳ ಮೂಲಕ ಹೊಸತಾದಂಥ ಜ್ಞಾನವನ್ನು ಏನನ್ನೂ ಪಡೆದುಕೊಳ್ಳುವುದಿಲ್ಲ. ಆ ಜ್ಞಾನ ನಮ್ಮಲ್ಲಿ ಸ್ವತಃ ಸಿದ್ಧವಾಗಿ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದರೆ ಏನಾಗುತ್ತೆ ಕೇಳಿದರೆ, ಒಬ್ಬೊಬ್ಬರಿಗೂ ಸಹ ಆ ಜ್ಞಾನದ ಮೇಲೆ ಅಜ್ಞಾನದ ಲೇಯರ್ ವ್ಯಾಪಿಸಿಕೊಂಡಿರುತ್ತೆ, ಅಜ್ಞಾನದ ಪರದೆ. ಹಾಗಿದ್ರೆ ಗುರುವಾದವನು ಮಾಡುವ ಕೆಲಸ ಏನು ಅಂದರೆ, ಆ ಶಾಸ್ತ್ರ ಎನ್ನುವಂತಹ ಸಾಧನೆಯ ಮೂಲಕ ಆ ಅಜ್ಞಾನದ ಲೇಯರನ್ನು ಸರಿಸ್ತಾನೆ. ಆಗ ಮೊದಲೇ ಇದ್ದಂಥ ಜ್ಞಾನ ಏನಾಗತ್ತೆ, ಸ್ವಯಂ ಪ್ರಕಾಶವಾಗತ್ತೆ, ಪ್ರಕಾಶಿತವಾಗತ್ತೆ. ಹೌದಾ? ಆದ್ದರಿಂದ ಅವನು ಹೊಸದಾಗಿ ಏನು ಜ್ಞಾನ ತುಂಬೋದಿಲ್ಲ, ನಮಗೆ ಇದ್ದು ಜ್ಞಾನವನ್ನು ಪ್ರಕಾಶಪಡಿಸ್ತಾನೆ ಅಷ್ಟೆ. ಅಷ್ಟು ಹಿನ್ನೆಲೆಯಲ್ಲಿ ಮೊದಲೂ ಬ್ರಹ್ಮವೇ ಆಗಿದ್ದ, ಮಧ್ಯೆಯಲ್ಲಿ ಈ ಸಂಸಾರ ದಶೆಯಲ್ಲಿ ಅವನಿಗೆ, ಅಂದರೆ ನಮಗೆಲ್ಲರಿಗೂ ಸಹ ಅಜ್ಞಾನ ಕವಿದಿರ್ತದೆ. ಯಾವಾಗ ಶಾಸ್ತ್ರ ಅಧ್ಯಯನದಿಂದ ಆ ವಿಚಾರ ದೃಢವಾಗ್ತದೆಯೋ, ಗಟ್ಟಿ ಆಗ್ತದೆಯೋ, ಆಗ ಮೊದಲೇ ಬ್ರಹ್ಮನಾಗಿದ್ದವನು ಆತ ಬ್ರಹ್ಮನೇ ಆಗಿ ಬಿಡ್ತಾನೆ.
ಅಂದರೆ ಸ್ವಸ್ವರೂಪ ಪ್ರಾಪ್ತೇರೇವ ಪುರುಷಾರ್ಥಸ್ಯ ಪ್ರದಾತೃತ್ವಂ. ಪ್ರತಿಯೊಬ್ಬರಿಗೂ ಸಹ ಅವರವರ ಸ್ವರೂಪವನ್ನು ತೋರಿಸಿಕೊಟ್ಟು ಅದನ್ನು ಪಡೆಯುವಂತೆ ಮಾಡುವುದೇ ನಿಜವಾದ ಪುರುಷಾರ್ಥಪ್ರದ. ಜಗನ್ಮಾತೆ ಅದನ್ನು ಕೊಡುವವಳು. ಆ ಅಂತಿಮ ಪುರುಷಾರ್ಥ, ನಿನ್ನೇನೋ ಮೊನ್ನೆ ಹೇಳಿದ್ದೀನಿ ನಾನು, ಯಾವುದೋ ಮೋಕ್ಷ, ಅದೇ ನಿಜವಾದಂತಹ ಪುರುಷಾರ್ಥ. ಅಂಥದ್ದನ್ನು ಕೊಡುವವಳು. ಆದ್ದರಿಂದ ಯಾರಿಗೆ? ಶ್ರೀವಿದ್ಯಾ ಜಪಪರರಾದವರಿಗೆ. ಆದ್ದರಿಂದ ಅವಳು ಹ್ರೀಂಕಾರ ಪರ ಸೌಖ್ಯದ. ಹ್ರೀಂಕಾರ ಮಂತ್ರ ಪರರಾದವರಿಗೆ ಅಥವಾ ಹ್ರೀಂಕಾರ ಇರುವಂತಹ ಪಂಚದಶಾಕ್ಷರಿ ಮಂತ್ರವನ್ನು ಜಪಿಸುವವರಿಗೆ ಅವಳು ಇಂತಹ ಮೋಕ್ಷ ರೂಪವಾದಂತಹ ಪರಮಪುರುಷಾರ್ಥವನ್ನು ಕೊಡುವವಳಾದ್ದರಿಂದ ಅವಳ ಕೊನೆಯ ನಾಮ ಹ್ರೀಂಕಾರ ಪರ ಸೌಖ್ಯದ. ಇಷ್ಟು ಈ ನಾಮದ ವಿವರಣೆ. ಮುಂದೆ ತ್ರಿಶತ್ಯಾಂ ವಿದ್ಯಾಯಾಂ ಪಂಚದಶಾಕ್ಷರ ನಾಮ ವ್ಯಾಖ್ಯಾಯಾಂ ಹ್ರೀಂಕಾರ ವರ್ಣಪ್ರಕಾಶ ಪಂಚದಶ. ತ್ರಿಶತಿ ಎನ್ನುವಂಥ ಈ ಮಹಾವಿದ್ಯೆಯಲ್ಲಿ ಹ್ರೀಂಕಾರದ ವಿಚಾರವನ್ನು ತಿಳಿಸಿಕೊಡುವಂತಹ ಆ 15ನೆಯ ಅಕ್ಷರದ ವಿಚಾರ ಇಲ್ಲಿಗೆ ಮುಗಿದಿದೆ. ಬರೀ 15ನೇ ಅಕ್ಷರ ಅಷ್ಟೇ ಅಲ್ಲ, 15ನೇ ಅಕ್ಷರ ಅಷ್ಟೇ ಅಲ್ಲ, 300ನೇ ನಾಮವೂ ಸಹ ಇದರೊಂದಿಗೆ ಮುಗಿದಿದೆ. ಇಷ್ಟಾದ ಮೇಲೆ ಇದಕ್ಕೊಂದು ಫಲಶ್ರುತಿ ಉಂಟು. ಸುಮಾರು 58 ಶ್ಲೋಕಗಳಲ್ಲಿ ಇದೆ ಸುದೀರ್ಘವಾದಂಥ ಫಲಶ್ರುತಿಯನ್ನು ಹೇಳಲಾಗಿದೆ. ಫಲಶ್ರುತಿ ಹೇಳೋಕ್ಕಿಂತ ಮೊದಲು ನಾನು ಇದರ ಪೀಠಿಕಾ ಭಾಗವಾದದ್ದನ್ನೂ ಸಹ ಹೇಳಲಿಲ್ಲ, ನೇರ ನಾಮಕ್ಕೆ ಬಂದಿದ್ದೆ. ಕೆಲವು ಪೀಠಿಕಾ ಭಾಗದಲ್ಲಿ ಪಂಚದಶಾಕ್ಷರ ಮಂತ್ರದ ಭಾಗವನ್ನು ತಿಳಿಸಿದ್ದೆ. ಅದರ ನೇರವಾಗಿ ಇದು ಯಾಕೆ ಪ್ರಕಟವಾಯಿತು ತ್ರಿಶತಿ ಅನ್ನೋದನ್ನು ಹೇಳಿರಲಿಲ್ಲ. ಅದಕ್ಕೆ ಕಾರಣ ಬೇರೆ ಬೇರೆ ಇತ್ತು. ಯಾಕೆಂದರೆ ನಮ್ಮನ್ನು ಎಲ್ಲರನ್ನೂ ಕಾಡುವ ಪ್ರಶ್ನೆ, 1000 ನಾಮಗಳಲ್ಲಿ ಜಗನ್ಮಾತೆ ವಿಚಾರವನ್ನು ಸುದೀರ್ಘವಾಗಿ ವರ್ಣಿಸಿ ಆದ ಮೇಲೆ, ಅದನ್ನು ತಿಳ್ಕೊಂಡಾದ ಮೇಲೆ ಮತ್ತಿನ್ನೇನಾದ್ರು ತಿಳಿಯೋದು ಉಂಟಾ ಅಂತ ಈ ಪ್ರಶ್ನೆ ಬಂದರೆ ಅಚ್ಚರಿ ಏನೂ ಅಲ್ಲ ಅಲ್ವಾ? ಈ ಸಂಶಯ ನಮಗಷ್ಟೇ ಅಲ್ಲ, ಇದರ ಕಥಾನಾಯಕನಾದಂತಹ ಅಗಸ್ತ್ಯ ಮುನಿಗಳಿಗೆ ಬಂದಿತ್ತಂತೆ. ಅಂದರೆ ನೆನಪಿದೆ ನಿಮಗೆ ಅಂತ ಅಂದ್ಕೊಂಡಿದ್ದೇನೆ, ಇಡೀ ಲಲಿತಾ ಸಹಸ್ರನಾಮವನ್ನು ಅಗಸ್ತ್ಯರಿಗೆ ಹೇಳಿದವನು ಹಯಗ್ರೀವ ಗುರು. ಆ ಹಯಗ್ರೀವ ಬೇರೆ ಯಾರೂ ಅಲ್ಲ, ವಿಷ್ಣುವೇ. ಆಗ ಹಯಗ್ರೀವ ಗುರು ಹೇಳಿದ್ದಾನೆ, ಅಗಸ್ತ್ಯ ಮುನಿಗಳು ಅದನ್ನು ಕೇಳಿದ್ದಾರೆ. ಅವರಿಬ್ಬರ ಸಂವಾದ ರೂಪದಲ್ಲಿ ಹರಿದು ಬಂದಿದೆ. ಮೂಲ ಆಕರ ಗ್ರಂಥ ಬ್ರಹ್ಮಾಂಡ ಪುರಾಣ. ಹೀಗೆ 1000 ನಾಮಗಳಲ್ಲಿ ಜಗನ್ಮಾತೆಯ ಮಂತ್ರರೂಪ, ಯಂತ್ರರೂಪ, ಬೇರೆ 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 ಎಲ್ಲ ಸ್ವರೂಪವನ್ನು ಸುದೀರ್ಘವಾಗಿ ಆ ಹಯಗ್ರೀವ ಗುರು ಅಗಸ್ತ್ಯರಿಗೆ ಹೇಳಿದ್ದಾರೆ. ಹೇಳಿ ಆದ ಮೇಲೆ ಅವರಿಗೆ ಏನು ಸಮಾಧಾನವೋ ತೃಪ್ತಿಯೋ ಶಾಂತಿಯೋ ಸಿಗಬೇಕಿತ್ತಲ್ವ, ಅದು ಸಿಗಲಿಲ್ವಂತೆ. ನಮ್ಮಲ್ಲಿ ಇಂಥ ಘಟನೆಗಳು ಇಲ್ಲೊಂದೇ ಅಲ್ಲ, ಬೇರೆ ಕಡೆ ಸಿಗುತ್ತದೆ. ವೇದವ್ಯಾಸರು ಮಹಾಭಾರತವನ್ನು ಬರೆದರು, 18 ಪುರಾಣಗಳನ್ನು ರಚಿಸಿದರು, ಬ್ರಹ್ಮಸೂತ್ರಗಳನ್ನು ರಚಿಸಿದರು. ಆದರೂ ಸಮಾಧಾನ ಇಲ್ಲ ಅಂಥೇಳಿ ಸರಸ್ವತಿಯ ನದಿಯ ತಟದಲ್ಲಿ ಪೆಚ್ಚು ಮೊರೆ ಹಾಕ್ಕೊಂಡು ಕುಳಿತಿದ್ರು. ಏನು ಒಳಗಡೆಯಿಂದ ಸಿಗಬೇಕು ಆ ಸಮಾಧಾನ ಸಿಗಲಿಲ್ಲ. ಯಾಕೆ ಹೀಗಾಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ ಅಂತ ತಳಮಳಿಸ್ತಾ ಇದ್ದ ಸಂದರ್ಭದಲ್ಲಿ ನಾರದರು ಅಲ್ಲಿಗೆ ಬಂದರು. ಕೇಳ್ತಾರೆ, ಏನಾಗಿದೆ ನಿಮಗೆ, ಒಂಥರ ಮುಖ ಎಲ್ಲ ಬಾಡಿ ಬಸವಳೆದು ಹೋಗಿದೆಯಲ್ಲ ಅಂತ. ವೇದವ್ಯಾಸರು ಹೇಳ್ತಾರೆ ಅಂತ ಅಲ್ಲಿನ ಸಂದರ್ಭ, ಭಾಗವತದಲ್ಲೇ ಬರೋದು ಈ ಮಾತು. ಆಗ ವೇದವ್ಯಾಸರು ಅದಕ್ಕೊಂದು ನಾರದರು ಒಂದು ಕಾರಣ ಹೇಳ್ತಾರೆ. ನೀ ಎಲ್ಲವೂ ಮಾಡಿದ ಸತ್ಯ, ಆದರೆ
ಶ್ರೀಕೃಷ್ಣನ ಬಾಲ್ಯಲೀಲೆಗಳನ್ನೆಲ್ಲರೂ ನೇರವಾಗಿ ವರ್ಣಿಸಿದ್ದೀರೋ? ಇಲ್ಲ. ಆದ್ದರಿಂದ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳನ್ನು ವರ್ಣನೆ ಮಾಡಿ ಆ ಲೀಲೆಯಿಂದ ನಿಮಗೆ ಸಮಾಧಾನ ಸಿಗ್ತದೆ ಅಂತ ನಾರದರು ಹೇಳಿದರಂತೆ. ವ್ಯಾಸರು ಅದಕ್ಕೋಸ್ಕರ ಭಾಗವತವನ್ನು ರಚನೆ ಮಾಡಿದರಂತೆ. ಹಾಗಾಗಿ ದಶಮಸ್ಕಂಧ ಪೂರ್ವಾರ್ಧ ಅದು ಶ್ರೀಕೃಷ್ಣನ ಬಾಲ್ಯ ಲೀಲೆಗಳಿಗೇ ಪೂರ್ತಿ ಮೀಸಲಾದಂಥ ಭಾಗ, ಸುಮಾರು 49 ಅಧ್ಯಾಯಗಳಲ್ಲಿ. ಹಾಗಿದ್ರೆ ಮಹಾಭಾರತದಲ್ಲಿ ಬಂದಿದ್ದಾನಲ್ಲ, ಮಹಾಭಾರತದಲ್ಲಿ ಕೃಷ್ಣನ ಪ್ರವೇಶ ಆಗುವುದೇ ದ್ರೌಪದಿಯ ವಿವಾಹ ಸಂದರ್ಭದಲ್ಲಿ. ಅಷ್ಟೊತ್ತಿಗೆ ಕೃಷ್ಣನಿಗೆ ಸುಮಾರು 50 ಆಗಿತ್ತು ವಯಸ್ಸು. ಅಲ್ಲಿಗೆ ಕೃಷ್ಣ ಪರಬ್ರಹ್ಮ ಸ್ವರೂಪನೇ ಆದ್ದರಿಂದ ಆ ವಿಷಯವನ್ನು ಹೇಳೋಕ್ಕೆ ಹೊರಟು ಅದರ ಪೂರ್ವಭಾಗವನ್ನೇ ನೀವು ಬಿಟ್ಬಿಟ್ಟಿದ್ದೀರಲ್ಲ ಅಂತ ನಾರದರು ಹೇಳಿದರು. ಅದಾದಮೇಲೆ ವೇದವ್ಯಾಸರು ಬರೆದರು ಅನ್ನುವಂಥದ್ದನ್ನು ಆ ಭಾಗ ಹೇಳುತ್ತೆ. ಆಗ ಅವರಿಗೆ ಸಮಾಧಾನ ಸಿಕ್ಕಿತು ಅಂತ. ಹಾಗೆ ಇಲ್ಲಿಯೂ ಸಹ 1000 ನಾಮಗಳನ್ನು, ಲೋಕೋತ್ತರವಾದ ನಾಮಗಳು, ಏನು ಲಲಿತಾ ಸಹಸ್ರನಾಮದ ನಾಮಗಳು ಅಂದರೆ ಅದೇನು ಸಾಮಾನ್ಯ ನಾಮಗಳ, ಯಾಕೆಂದರೆ ಸಹಸ್ರನಾಮಗಳಲ್ಲಿ ಅದರಷ್ಟು ಎತ್ತರವಾದ, ಉತ್ತುಂಗವಾದ, ಶ್ರೇಷ್ಠವಾದಂತಹ ನಾಮಗಳೂ ಇಲ್ಲ, ಮತ್ತು ಆ ಸ್ತೋತ್ರವೂ ಸಹ ಇಲ್ಲ. ಏನೋ ಒಂಥರ ಅದ್ಭುತವಾದಂತಹ ಸಾಹಿತ್ಯ ಅದು. ಹಾಗಾಗಿ ಈ ಅಗಸ್ತ್ಯ ಮುನಿಗಳು ಹಯಗ್ರೀವ ಗುರುವನ ಹತ್ರ ಹೇಳಿದ್ರಂತೆ, ಇಷ್ಟೆಲ್ಲ ಕೇಳಿದ್ದೇನೆ, ಆದರೆ ನನಗಿನ್ನೇನೋ ಒಂದು ಕೇಳಬೇಕಾದ್ದು ಬಾಕಿ ಇದೆ, ನೀವು ನನಗೆ ಅದನ್ನು ತಿಳಿಸ್ಕೊಡ್ತಾ ಇಲ್ಲ, ಹೇಳಿ 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 ಅಂತ ಹಠ ಹಿಡಿದಿದ್ದಾರೆ ಅಗಸ್ತ್ಯರು. ಆದರೆ ಅಲ್ಲೊಂದು ಸಮಸ್ಯೆ ಆಗಿಬಿಟ್ಟಿದೆ ಹಯಗ್ರೀವ ಗುರುವಿಗೆ. ಏನು ಅಂದರೆ, ಲಲಿತಾ ಸಹಸ್ರನಾಮವನ್ನು ಪ್ರಕಟಪಡಿಸಿದವರು ವಶಿನ್ಯಾದಿ ವಾಗ್ದೇವತೆಗಳು. ಜಗನ್ಮಾತೆಯ ಅಪ್ಪಣೆಯಂತೆ ಪ್ರಪಂಚಕ್ಕೆ ಅದನ್ನು ಪ್ರಕಟಪಡಿಸಿದವರು, ಪ್ರಚುರಪಡಿಸಿಕೊಟ್ಟವರು ವಶಿನ್ಯಾದಿ ವಾಗ್ದೇವತೆಗಳು. ನೀವು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡೋದಕ್ಕೆ ಒಂದು ನ್ಯಾಸ ಬರುತ್ತೆ. ಆ ನ್ಯಾಸವನ್ನು ಓದಾ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಅಸ್ಯ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಮಾಲಾಮಂತ್ರಸ್ಯ ವಶಿನ್ಯಾದಿ ವಾಗ್ದೇವತಾ ಋಷಯ. ಅವರೇ ತಾನೇ ಅದನ್ನು ಇನ್ವೆನ್ಷನ್ ಮಾಡಿದವರು. ಹಾಗಾಗಿ ಅವ್ರ ಹೆಸರು ಬರುತ್ತೆ, ಆದರೆ ಇಲ್ಲಿ ಇಲ್ಲ. ಹಾಗಿದ್ರೆ ಇದನ್ನು ಪ್ರಚುರಪಡಿಸಿದವರು, ಪ್ರಪಂಚಕ್ಕೆ ನೀಡಿದವರು ಯಾರು ಅಂತಂದರೆ ಅಲ್ಲಿಯೇ ಬರುತ್ತೆ, ಸಾಕ್ಷಾತ್ ಶಿವಶಿವಯರು. ಹಾಗೆ ರಚಿಸಿದಂತಹ ಅವರು ಹಯಗ್ರೀವ ಗುರುವಿಗೆ ಒಂದು ನಿಯಂತ್ರಣದ ಮಾತನ್ನು ಹೇಳಿದ್ದಾರೆ, ಯಾರಿಗೂ ಇದನ್ನು ಹೇಳುವಂತಿಲ್ಲ, ಇದು ಅತ್ಯಂತ ರಹಸ್ಯ. ಎಷ್ಟು ರಹಸ್ಯ ಕೇಳಿದರೆ, ಜನ್ಮ ಕೊಟ್ಟ ತಾಯಿ ಅಕಸ್ಮಾತ್ತಾಗಿ ಜೀವನದಲ್ಲಿ ಏನೋ ತಪ್ಪು ಮಾಡಿಬಿಟ್ರೆ, ಜಾರಿಣಿಯಾಗಿದ್ದಿದ್ದರೆ ಅವಳ ಜಾರತ್ವವನ್ನು ಮಗ ಹೇಗೆ ರಕ್ಷಣೆ ಮಾಡ್ತಾನೋ, ಎಲ್ಲೂ ಬಾಯ್ಬಿಟ್ಟು ಹೇಳುವುದಿಲ್ಲವೋ, ಮಗ ಹಾಗೆ ಮಾಡಬೇಕು. ನನ್ನ ತಾಯಿ ಜಾರಿಣಿ ಅಂತ ಹೇಳಿದ್ರೆ ಅವನ ಮಗನೇ ಅಲ್ಲ. ಹಾಗೆ ಹೇಳುವವನು ಹೇಗೆ ಮಗನಲ್ವೋ, ಹಾಗೆ ಇದನ್ನು ಕಂಡವರಿಗೆ ಹೇಳುವವನು ನೀನು ನನ್ನ ಭಕ್ತನಾಗಲಾರೆ, ನನ್ನ ಉಪಾಸಕನಾಗಲಾರೆ ಅಂತ ಹಯಗ್ರೀವ ಗುರುಗಳಿಗೆ ಜಗನ್ಮಾತೆ ಅಪ್ಪಣೆ. ಆದ್ದರಿಂದ ನನಗೆ ಇವಳ ಅನುಮತಿಯನ್ನು ಕೊಡದೇನೆ ನಾನು ಈ ಅಗಸ್ತ್ಯರಿಗೆ ಇದನ್ನು ಹೇಳೋದಾದರೂ ಹೇಗೆ ಅಂತ ಈ ಅಗಸ್ತ್ಯರು ಎಷ್ಟು ಸಲ ಕೇಳಿದರೂ ಸಹ ಹಯಗ್ರೀವ ಗುರು ಹೇಳಲಿಲ್ಲ. ಅವರು ಏನು ಹೇಳ್ತಾರೆ ಅಂದರೆ, ಅಗಸ್ತ್ಯರ ಸಮಸ್ಯೆ, ನನಗೆ ಸಮಾಧಾನ ಸಿಗ್ತಾ ಇಲ್ಲ, ನನಗೇನೋ ವ್ಯತ್ಯಾಸ ಆಗಿದೆ, ಸಿಗಬೇಕಾದ ಸಿಗಲಿಲ್ಲ, ನನಗೆ ಅದನ್ನು ಹೇಳಿ, ಅದನ್ನು ಹೇಳಿ. ಆಗ ಹಯಗ್ರೀವ ಗುರು ಹೇಳ್ತಾರೆ, ಮುಂಚೆ ಐತಿ ತಮ್ಮ ಚೋಕ್ತ್ವ, ನೀನು ಆ ತಲೆ ಬಿಸಿ ಮಾಡ್ಕೊಳ್ಬೇಡ, ಬಿಟ್ಬಿಡು ಅಂತ ಹೇಳ್ತಿದ್ದಾರೆ. ಅದು ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಹೇಳ್ತಾ ಇಲ್ಲ. ಅದನ್ನು ಹೇಳೋದಕ್ಕೆ ಅವರಿಗೆ ಅನುಮತಿ ಸಿಗಲಿಲ್ಲ. ಹೀಗೆ ಎಷ್ಟು ವರ್ಷ ಕಳೀತಂತೆ ಗೊತ್ತಾ? 3 ವರ್ಷ ಕಳೆದಿದೆಯಂತೆ.
ಅಗಸ್ತ್ಯ ಮುನಿಗಳು ಬಿಡ್ತಾ ಇಲ್ಲ, ಹಯಗ್ರೀವ ಗುರು ಹೇಳ್ತಾ ಇಲ್ಲ. ಹಾಗೆ ಕೊನೆಗೆ ವರ್ಷತ್ರಯಾವಧಿ 3 ವರ್ಷಗಳ ಕಾಲ ಹೀಗೆ ನಡೆದಿದೆ. ಕೊನೆಗೆ ಈ ಹಯಗ್ರೀವ ಗುರುವಿಗೆ ಸ್ವತಃ ಜಗನ್ಮಾತೆ ಜಗತ್ಪಿತ ಪ್ರತ್ಯಕ್ಷರಾದಂತೆ. ಆಗ ಆಕೆ ಹೇಳಿದಂಥ ಮಾತು ಹಿಂದೆ ಹೇಳಿದ ಮಾತನ್ನು ನೆನೆಸ್ತಾಳೆ. ರಾಜ್ಯಂದೇಯಂ ಶಿರೋದೇಯಂ ನದೇಯಂ ಷೋಡಶಾಕ್ಷರಿ. ಯಾರೋ ನಿನ್ನತ್ರ ಬಂದು ಕೇಳಿದರೆ ಅವರಿಗೆ ರಾಜರ ಹತ್ರ ಹೇಳಿ ರಾಜ್ಯ ಕೊಡಿಸು ಅಥವಾ ರಾಜ್ಯ ಕೊಡ್ಬೋದು. ನೀನು ನನಗೆ ಇದನ್ನು ಹೇಳಿದರೆ ತಲೆ ತೆಗಿತೀನಿ, ತಲೆನೂ ತೆಗೆದು ಬಿಡಲೇಬೇಕಾದ್ರೆ. ರಾಜ್ಯಂದೇಯಂ ಶಿರೋದೇಯಂ ನದೇಯಂ ಷೋಡಶಾಕ್ಷರಿ. ಪಂಚದಶಾಕ್ಷರಿ ಮಂತ್ರಕ್ಕಿಂತ 1 ಅಕ್ಷರ ಹೆಚ್ಚಾದಾಗ ಆ ಮಂತ್ರಕ್ಕೆ ಷೋಡಶಾಕ್ಷರಿ ಅಂತ ಹೆಸರು. ಅಂತಹ ಷೋಡಶಾಕ್ಷರಿಯನ್ನು ಅಥವಾ ಅದಕ್ಕೆ ಸಮೀಪದಲ್ಲಿರುವಂಥ ಪಂಚದಶಾಕ್ಷರಿಯನ್ನು ಕಂಡವರಿಗೆ ಕಂಡಾಗ ಎಲ್ಲ ಹೇಳುವಂತಿಲ್ಲ. ಅದಕ್ಕೆ ಬದಲಾಗಿ ರಾಜ್ಯ ಕೊಡು, ದುಡ್ಡು ಕೊಡು, ಇಲ್ಲ ನನಗೆ ಇದ್ಯಾವುದು ಬೇಡ ನಾನು ಹೇಳಿದ್ದೀನಿ ತಲೆ ತೆಗಿತೇನೆ ಅಂದರೆ ತಲೆನಾರು ಕೊಡು. ಅಂದರೆ ಇಷ್ಟು ಕಳ್ಕೊಂಡಾದರೂ ಸಹ ಅದನ್ನು ಏನು ಮಾಡಬೇಕು? ರಕ್ಷಣೆ ಮಾಡಬೇಕು. ಆದ್ದರಿಂದ ಜಗನ್ಮಾತೆ ಹೀಗೆ ಅಪ್ಪಣೆ ಮಾಡಿದ್ರಿಂದ ಹಯಗ್ರೀವರು ಅಗಸ್ತ್ಯರಿಗೆ ಹೇಳಿರಲಿಲ್ಲ. ಹಯಗ್ರೀವ ಗುರು ಕೊನೆಗೆ ಜಗನ್ಮಾತೆಯೇ ಈ ಅಗಸ್ತ್ಯ ಮುನಿಗಳ ಚಡಪಡಿಸುವಿಕೆಯನ್ನು ಕಂಡು ಹಯಗ್ರೀವ ಗುರುವಿಗೆ ಒಳಗಡೆಯಿಂದ ಅಂತರ್ದರ್ಶನ ನೀಡಿ ಆಕೆ ಹೇಳಿದಂಥ ಮಾತು ತದ್ಬ್ರೂಹಿ ತ್ವಂ ಅಗಸ್ತ್ಯಾಯ. ನೀನು ಇದನ್ನು ಅಗಸ್ತ್ಯನಿಗೆ ಹೇಳಬಹುದು. ಯಾಕೆಂದರೆ ಕಾರಣ ಕೊಡ್ತಾಳೆ. ಅವನ ಪತ್ನಿ ಲೋಪಾಮುದ್ರ ನನ್ನ ಪರಮ ಭಕ್ತೆ, ನನ್ನ ಉಪಾಸಕಳು. ಅಷ್ಟೇ ಅಲ್ಲ, ಅಗಸ್ತ್ಯನೂ ಸಹ ನನ್ನ ಉಪಾಸಕನೇ. ಆದ್ದರಿಂದ ಅವನಲ್ಲಿ ಇದನ್ನು ಕೇಳುವ ಎಲ್ಲ ಅರ್ಹತೆಗಳಿವೆ. ಅದಕ್ಕೋಸ್ಕರ ಹಯಗ್ರೀವ ಗುರು ನೀನು ಈ ಅಗಸ್ತ್ಯ ಮುನಿಗೆ ಇದನ್ನು ತಿಳಿಸಬಹುದು ಅಂತ ಹೇಳಿ ಆದಮೇಲೆ ಉತ್ಥಾಪ್ಯ ಆಮೇಲೆ ಅಗಸ್ತ್ಯರನ್ನು ಹಯಗ್ರೀವ ಗುರು ತಾನೇ ಕೈಯಾರೆ ಎತ್ತಿ 3 ವರ್ಷ ಎದುರು ಬದಲ ಕುಳಿತಿದ್ದಾರೆ. ಹಾಗೇನೆ ಕೈಯಾರೆ ಎತ್ತಿ ಇವತ್ತು ನಿನಗೆ ಸುಮುಹೂರ್ತನಪ್ಪ ಹೇಳ್ತೇನೆ ಅಂಥೇಳಿ ಈ ತ್ರಿಶತಿಯನ್ನು 300 ನಾಮಗಳನ್ನು ಅಂದರೆ ಪಂಚದಶಾಕ್ಷರಿ ಮಂತ್ರದ ಅರ್ಥಗಳನ್ನು ವಿವರಿಸುವಂತಹ ಈ ನಾಮಗಳನ್ನು ಅಗಸ್ತ್ಯರಿಗೆ ಹಯಗ್ರೀವ ಗುರು ಹೇಳಿದ. ಇದಿಷ್ಟು ಪೂರ್ವಪೀಠಿಕೆಯ ಸಾರಾತ್ಸಾರವಾದಂತಹ ಭಾಗ. ಅಷ್ಟಾದ ಮೇಲೆ ಮುಂದಿನ ವಿಚಾರ ಈಗ ನಾನು ಹೇಳಬೇಕಾದಂಥದ್ದು ಏನು ಅಂದರೆ, ಇತ್ಯೇವಂ ಮಯಾಖ್ಯಾತಂ. ಈ 300 ನಾಮಗಳನ್ನು ಹೇಳಿ ಆದಮೇಲೆ ಹಯಗ್ರೀವ ಗುರು ಅಗಸ್ತ್ಯನಿಗೆ ಹೇಳ್ತಿದ್ದಾರೆ, ಈ ರೀತಿಯಾಗಿ ನಾನು ನಿನಗೆ ಆ ಪಂಚದಶಾಕ್ಷರಿ ಮಂತ್ರದಲ್ಲಿ ಬಂದಂತಹ ಒಂದೊಂದು ಅಕ್ಷರವನ್ನು ಸಹ ವಿಸ್ತರಿಸುವ ಇಷ್ಟು ಸುದೀರ್ಘವಾದಂತಹ ಈ 300 ನಾಮಗಳನ್ನು ನಿನಗೆ ತಿಳಿಸಿದ್ದೇನೆ ಅಂತ ಹೇಳಿದರು. ನಾಮ ಶತತ್ರಯಂ. ಶತ ಅಂದರೆ 100, ತ್ರಯ ಅಂದರೆ 3 ಅಂದರೆ 300 ನಾಮಗಳು ಅಂತ ಅರ್ಥ. ರಹಸ್ಯಾತಿ ರಹಸ್ಯತ್ವಾತ್. ಇದು ಅತ್ಯಂತ ರಹಸ್ಯ, ಗೋಪನೀಯ. ಅದನ್ನು ಸಾಧ್ಯವಾದಷ್ಟು ಬಚ್ಚಿಡಬೇಕು, ಮುಚ್ಚಿಡಬೇಕು. ಮಂತ್ರಗಳ ವಿಚಾರವೇ ಹಾಗೆ. ನನಗೆ ಈ ಮಾತನ್ನು ಹೇಳುವಾಗ ಒಂದು ಪ್ರಸಂಗ ನೆನಪಾಗುತ್ತೆ. ಈ ಸಂಸ್ಥೆಯ ಸಂಸ್ಥಾಪಕ ಅಂತ DVG ಅವರು ಮಹಾಮೇರು ವ್ಯಕ್ತಿ. ಅವರ ಗುರುಗಳು ವಿರೂಪಾಕ್ಷ ಶಾಸ್ತ್ರಿಗಳು ಅಂತ. ಅವರು ಶಂಕರ ಮಠದಲ್ಲಿ ಪಾಠ ಮಾಡ್ತಿದ್ರು. ಪ್ರಾಯಶಃ ವಯಸ್ಸಿನಲ್ಲಿ ಹತ್ತತ್ರ ಸಾಮ್ಯತೆ ಇತ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ವಿರೂಪಾಕ್ಷ ಶಾಸ್ತ್ರಿಗಳು ಅತ್ಯಂತ ಕಟ್ಟುನಿಟ್ಟಿನ ವ್ಯಕ್ತಿಯವರು. ಯಾವ ವಿಷಯದಲ್ಲೂ ಸಹ ಕಾಂಪ್ರಮೈಸ್ ಅನ್ನೋದು ಇರಲೇ ಇಲ್ಲ. ಶಾಸ್ತ್ರ ಏನಿಡುತ್ತೋ ಅದರ ತದ್ವತ್ತಾಗಿ ಬದುಕಿದವರು ಅವರು.
ಅದೊಂದು ಸಲ ಡಿ ವಿಯ ಮನಸ್ಸಿನಲ್ಲಿ ಮಂತ್ರದ ಒಂದು ವಾಕ್ಯದ ಅರ್ಥದ ಬಗ್ಗೆ ತುಂಬ ಯೋಚನೆ ಬರ್ತಾ ಇತ್ತಂತೆ. ಒಂದು ಮಂತ್ರ, ಆ ಮಂತ್ರದ ಅರ್ಥದ ಬಗ್ಗೆ ಎಲ್ಲೆಲ್ಲದ ಸಂಶಯ, ಗೊಂದಲ, ಏನು ಮಾಡಿ ಪರಿಹಾರ ಆಗ್ತಾ ಇಲ್ಲ. ಒಂದು ಸಲ ವಿರೂಪಾಕ್ಷ ಕೇಳಂತೆ, ಈ ಮಂತ್ರದ ಅರ್ಥ ಏನು ಅಂತ. ಕೇಳಿದ್ರು ಕೇಳಿಸ್ಕೊಳ್ಳೋದೇ ಇದ್ದಂಗಿದ್ರಂತೆ. ಯಾರು? ವಿರೂಪಾಕ್ಷ. ಅದಾಯಿತು, ಒಂದು ವಾರ ಆಯಿತು, ಮತ್ತೆ ಕೇಳಿದರು. ಪಾಠ ಮುಗಿದು ಹೊರಗಡೆ ಬಂದ ಮೇಲೆ ಇವ್ರು ಕೇಳಿದ್ರು. ಆಗಲೂ ಏನೂ ರಿಯಾಕ್ಷನ್ ಮಾಡಲಿಲ್ಲ. ಹೀಗೆ 8-10 ಬಾರಿ ಆದ ಮೇಲೆ ಮತ್ತೆ ಪುನಃ ಕೇಳಿದ್ದಾರೆ. ವಿರೂಪಾಕ್ಷಾಸ್ತ್ರಿಗಳು ಕಾಲಿಂದ ತಲೆವರೆಗೆ ನೋಡೋದಂತೆ ಒಮ್ಮೆ ಡಿ ವಿ ಜಿಯವರನ್ನು. ಪ್ರಾಯಶಃ ವಿರೂಪಾಕ್ಷಾಸ್ತ್ರಿಗಳ ದೈಹಿಕ ಆಕಾರದಲ್ಲಿ ಡಿ ವಿ ಜಿಯವರ ಆಕಾರ ಬಹಳ ದೊಡ್ಡದು. ಕಾಲಿಂದ ತಲೆವರೆಗೆ ನೋಡಿದರು. ನೋಡಿ ತಕ್ಷಣ ಹೇಳಿದ್ದೇನು ಅಂದರೆ, ಹೇಳಿದ್ರಂತೆ ಅವರು, ಕಾಲೊಳಗೆ ಎಕಡ ಹಾಕ್ಕೊಂಡಿದ್ದಿ, ಮಂತ್ರದ ವಿಚಾರ ಕೇಳ್ತೀನಿ ನೀನು. ಇಷ್ಟೇ ಶಬ್ದ ಅವ್ರು ಹೇಳಿತ್ತು. ಧಾರವಾಡದ ಭಾಷೆ ಎಕಡ ಅಂದ್ರೆ ಗೊತ್ತಲ್ಲ, ಚಪ್ಪಲ್ಲು ಅಂತ. ಅಂದರೆ ಅವತ್ತಿಂದನೂ ಡಿ ವಿ ಜಿಯವರು ಹೀಗೆ ಕೇಳ್ತಾ ಇರುವುದನ್ನು ಅವ್ರು ಏನು ಮಾಡಿದ್ದಾರೆ? ಗಮನಿಸಿದ್ದಾರೆ. ಅಂದರೆ ಆ ಮಂತ್ರಗಳ ಪಾವಿತ್ರತೆಗೆ ಒಂದು ಚೂರು ಧಕ್ಕೆ ಬರಬಾರದು. ಆದ್ದರಿಂದ ಅದನ್ನು ಕೇಳುವಾಗ ನಿನಗೆ ನಿರ್ದಿಷ್ಟವಾದಂಥ ವಿಧಿವಿಧಾನಗಳಿವೆ. ಕುಳಿತು ಕೇಳು, ಮೊದಲನೇದಾಗಿ ಅದನ್ನು ತೆಗೆದು ಕೇಳು, ನೀನು ಪಾದ ತೊಳೆದು ಕೇಳು. ಯಾವುದೂ ಇಲ್ಲದೆ ಈ ಕಳೆಪುರಿ ಮಾರಾಟ ಮಾಡ್ತಾರಲ್ಲ ಹಾಗೆ ಎನ್ನುವ ಅರ್ಥದಲ್ಲಿ ಕೇಳ್ತಾ ಇದ್ದೀರಿ ನೀವು ಅಂತ ಹೇಳಿ ಒಂದು ಸಲ ಧ್ವನಿ ಬಿಟ್ಟಿದ್ರಂತೆ ವಿರೂಪಾಕ್ಷ ಶಾಸ್ತ್ರಿಗಳು. ಅಲ್ಲಿ ಏನು ಹೇಳಿದಂಗಾಯಿತು? ಪವಿತ್ರ ವಸ್ತುಗಳ ರಕ್ಷಣೆ ಒಬ್ಬ ವಿದ್ಯಾವಂತನಾದವನ ಕರ್ತವ್ಯ. ಆದ್ದರಿಂದ ಕಂಡಲ್ಲಿ ಕಂಡವರಿಗೆ ಎರ್ರ ಬಿರ್ರ ಹೇಳುವುದಲ್ಲ, ಅದು ಕಳ್ಳೆಪುರಿ ಅಲ್ಲ. ಹೀಗೆ ರಹಸ್ಯಾತಿರಹಸ್ಯ, ಅತ್ಯಂತ ರಹಸ್ಯವಾದದ್ದು. ಗೋಪನೀಯಂತೋ ಯಾಮನ, ಈಗ ಹೇಳಿ ಆಗಿಬಿಟ್ಟಿದೆ ನಿನಗೆ. ನನಗೆ ಜಗನ್ಮಾತೆ ಏನು ಅಪ್ಪಣೆ ಮಾಡಿದ್ದಾಳೋ ಅದನ್ನು ನಿನಗೆ ಅಪ್ಪಣೆ ಮಾಡ್ತಾ ಇದ್ದೇನೆ. ನೀನು ಇದನ್ನು ಎಲ್ಲರಿಗೂ ಸಹ ಕಂಡಲ್ಲಿ ಹೇಳುವಂತೆ ಇಲ್ಲ. ಯಾಕೆ ಅಂತಂದರೆ ತಕ್ಷಣ ಅಗಸ್ತ್ಯರು ಕೇಳಿರಬೇಕು, ಯಾಕೆ ಇದು ರಹಸ್ಯ ಅಂದರೆ, ಆಗ ಹಯಗ್ರೀವ ಗುರುವಿನ ಮಾತು ನೋಡಿ, ಶಿವವರ್ಣಾನಿ ನಾಮಾನಿ ಶ್ರೀದೇವ್ಯಾ ಕಥಿತಾನಿ. ಇಲ್ಲಿರುವಂಥ ಅಕ್ಷರಗಳೆಲ್ಲ ಶಿವವರ್ಣಾನಿ, ಎರಡರ್ಥ. ಇವೆಲ್ಲವೂ ಶಿವನಿಗೆ ಸಂಬಂಧಪಟ್ಟಿದ್ದು ಅಂತ ಒಂದರ್ಥ. ಶಿವವರ್ಣಾನಿ ಅಂದರೆ ಶಿವಯ ವರ್ಣಗಳು ಹೌದು, ಇದು ಎರಡನೇ ಅರ್ಥ. ಅದಕ್ಕಿಂತ ಹೆಚ್ಚಾಗಿ ಇದೆರಡು ಸೇರಿ ಒಂದರ್ಥ. ಅದಕ್ಕಿಂತ ಹೆಚ್ಚಾಗಿ ಎರಡನೇ ಅರ್ಥ, ಶಿವ ಅಂದರೆ ಮಂಗಳಕರವಾದದ್ದು, ಇದು ಅತ್ಯಂತ ಪವಿತ್ರವಾದದ್ದು, ಇದು ಅತ್ಯಂತ ಶುದ್ಧವಾದದ್ದು. ದಿಸ್ ಇಸ್ ಎವರ್ ಪ್ಯೂರ್. ಆ ಪವಿತ್ರವಾದಂಥ ಒಂದು ವಸ್ತುವನ್ನು ನಾವು ಅಶುಚಿಯಾದ ಜಾಗದಲ್ಲಿ, ಅಶುಚಿಯಾದಂಥ ಸ್ಥಳದಲ್ಲಿ ಸ್ವೀಕಾರ ಮಾಡ್ತೇವ? ತೀರ್ಥವನ್ನು ದೇವಸ್ಥಾನದಲ್ಲೇ ಕುಡಿಬೇಕೇ ಅಷ್ಟೇ ಹೊರತೂ ಸಹ ಹೆಂಡದ ಅಂಗಡಿಯ ಎದುರುಗಡೆ ನಿಂತು ಕುಳಿತು ಕುಡಿಯಬಾರದು. ಹಾಗೆ ಕುಡಿದರೆ ಲೋಕದ ದೃಷ್ಟಿಯಲ್ಲಿ ನೀವು ಕುಡಿದಿದ್ದು ಏನಾಗತ್ತೆ? ಹೆಂಡವೇ. ಯಾಕೆಂದರೆ ಆ ಜಾಗ ಅದು ಮಹತ್ವದ್ದು. ದೇವಸ್ಥಾನದಲ್ಲಿ ನೀವು ಒಂದು ತೊಟ್ಟು ಅದನ್ನು ಕುಡಿದ್ರೂ ಸಹ ಅದು ಸಹ ಏನಾಗಿ ಕರೆಸ್ಕೊಳ್ಳುತ್ತೆ? ಯಾಕೆ? ಜಾಗದ ಮಹಿಮೆ. ಆ ಅಂಗಡಿ ಎದುರುಗಡೆಗೆ ತೀರ್ಥವನ್ನೇ ಕುಡಿದ್ರೂ ಸಹ ನೋಡಿದವರು ಏನು ಹೇಳ್ತಾರೆ? ಅದನ್ನು ಕುಡ್ದ ಇವನು ಅಂತಲೇ ಹೇಳ್ತಾರೆ. ಇದನ್ನೇ ಹೇಳೋದು ಪರಿಸರ. ನಾನು ಹೇಳ್ತೀನಿ ಅಂತ ಒಪ್ಕೊಳ್ಬೇಡಿ, ನಿಮಗೆ ಸರಿ ಅಂತ ಹೌದು ಅಂತ ಅನಿಸಿದ್ರೆ ಮಾತ್ರ ಒಪ್ಕೊಳ್ಳಿ. ಆದ್ದರಿಂದ ಆ ಸ್ಥಳ, ಆ ಜಾಗವೂ ಸಹ, ಆ ಸಮಯ, ನಮ್ಮ ಉಡುಗೆ ವಸನ ಎಲ್ಲವೂ ಸಹ ಏನಾಗುತ್ತೆ?
ಅಷ್ಟೇ ಮುಖ್ಯವಾಗ್ತದೆ. ಆದ್ದರಿಂದ ಇಲ್ಲಿರುವಂಥ ಪ್ರತಿಯೊಂದು ಅಕ್ಷರವೂ ಸಹ ಶಿವವರ್ಣಾನಿ, ಅತ್ಯಂತ ಪವಿತ್ರ, ಅತ್ಯಂತ ಶುದ್ಧವಾದಂಥ ಅಕ್ಷರಗಳು. ಇಂಥ ಶುದ್ಧವಾದ ಅಕ್ಷರಗಳನ್ನು, ಅಂದರೆ ಅಕ್ಷರ ರೂಪಿಣಿಯ ಅಂತ ಜಗನ್ಮಾತೆಯನ್ನು ಅಪವಿತ್ರವಾದ ಸ್ಥಿತಿಯಲ್ಲಿ, ಅಪವಿತ್ರವಾದ ಜಾಗದಲ್ಲಿ ಅಪವಿತ್ರನಾದ ವ್ಯಕ್ತಿಗೆ ಹೇಳುವಂತಿಲ್ಲ. ಹಾಗಾಗಿ ನೀನು ಇದನ್ನು ರಹಸ್ಯವನ್ನು ರಕ್ಷಣೆ ಮಾಡಬೇಕು ಅಂತ. ಅಷ್ಟೇ ಅಲ್ಲ, ಕೆಲವು ಶಿವನಿಗೆ ಸಂಬಂಧಪಟ್ಟ ಅಕ್ಷರ ವರ್ಣಗಳು, ಕೆಲವು ನನಗೆ ಸಂಬಂಧಪಟ್ಟಂಥ ಶಿವಗೆ ಸಂಬಂಧಪಟ್ಟ ವರ್ಣ, ಇನ್ನು ಕೆಲವು ಇಬ್ಬರಿಗೂ ಸಂಬಂಧಿಸಿದ ವರ್ಣಗಳಿಲ್ಲಿವೆ. ನೋಡಿ, ಫಲಶ್ರುತಿಯನ್ನು ನಾವು ಯಾಕೆ ಕೇಳಬೇಕು ಅಂದರೆ ಇದಕ್ಕೋಸ್ಕರ. ಇಷ್ಟೆಲ್ಲ ಸುದೀರ್ಘವಾಗಿ ನಾವು ನೋಡಿದರೂ ಸಹ ಈ ಎಲ್ಲ ವಿಚಾರಗಳು ನಮಗೆ ನಾಮಗಳ ವ್ಯಾಖ್ಯಾನದಲ್ಲಿ ಸಿಗುವುದಿಲ್ಲ, ನಾಮಗಳಲ್ಲಿ ಸಿಗುವುದಿಲ್ಲ. ಅದಕ್ಕೋಸ್ಕರ ಫಲಶ್ರುತಿಯನ್ನು ನಾವು ಕೇಳಬೇಕು. ಯಾಕೆ ಅಂದರೆ ಒಂದು ಆ ಗ್ರಂಥದ ಮಹತ್ವವನ್ನು ಎತ್ತಿ ಹೇಳುತ್ತೆ ಫಲಶ್ರುತಿ ಒಂದು. ಮತ್ತು ಹಿಂದೆ ಅಂದರೆ ಆ ಗ್ರಂಥದಲ್ಲಿ ಯಾವುದನ್ನು ಹೇಳಲಿಕ್ಕಾಗಲಿಲ್ವೋ ಅದನ್ನು ಫಲಶ್ರುತಿಯಲ್ಲಿ ಅಳವಡಿಸಿಕೊಂಡು ಇರ್ತಾರೆ. ಇದು ಎರಡನೇದು. ಮೂರನೇದು, ಅದರ ಪ್ರಯೋಜನವನ್ನು ಇಲ್ಲಿ ಹೇಳ್ತಾರೆ. ನಾವೆಲ್ಲರೂ ಸಹ ಪ್ರಯೋಜನಾಕಾಂಕ್ಷಿಗಳು, ಫಲಾಕಾಂಕ್ಷಿಗಳು. ಇದನ್ನು ಮಾಡಿದರೆ ಏನು ಸಿಗ್ತದೆ? ಅದು ಸಿಗ್ತದೆ, ಹಂಗಾರೆ ಪರವಾಗಿಲ್ಲ, ಓದೋಣ. ಫಲ ಇಲ್ಲ ಅಂತ ನಾವು ಯಾವುದಾದ್ರು ಕೆಲಸ ಮಾಡ್ತೇವೇನ್ರಿ? ಅಲ್ವಾ? ಹಾಗಾಗಿ ಈ ಅದರ ಹೆಸರೇ ಫಲಶ್ರುತಿ. ಇದನ್ನು ಕೇಳಿದರೆ, ಅಂದರೆ ಇಡೀ ತ್ರಿಶತಿಯನ್ನು ಕೇಳಿದರೆ, ಅಧ್ಯಯನ ಮಾಡಿದರೆ, ಉಪನ್ಯಾಸ ಮಾಡಿದರೆ ಏನು ಫಲ ಅಂತ ಕೇಳ್ತಾರಲ್ಲ, ಎಲ್ಲ ಉತ್ತರ ಫಲಶ್ರುತಿಯಲ್ಲಿ ಸಿಗ್ತದೆ. ಕೆಲವು ಅರ್ಥವಾದ ಅಂತ ಒಂದು ಸ್ವಲ್ಪ ಹೆಚ್ಚಿಗೆ ಹೇಳೋದುಂಟು ಕೆಲವು. ಯಾಕೆ ಕೇಳಿದರೆ, ಮನುಷ್ಯನಿಗೆ ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿದರೆ ಪ್ರವೃತ್ತಿ ಆಗೋದಿಲ್ಲರಿ. ಸ್ವಲ್ಪ ಜಾಸ್ತಿ ಹೇಳಬೇಕು, ಆಗ ಏನಾಗುತ್ತೆ? ಪ್ರವೃತ್ತಿ ಆಗತ್ತೆ. ನಾನು ಕೆಟ್ಟ ಉದಾಹರಣೆಗಳು ನೆನಪಾಗ್ತೇವೆ. ಕಳೆದ 3-4 ದಿವಸದಿಂದ ನೀವು ಪೇಪರಲ್ಲಿ ನೋಡ್ತೀರಾ, ನೀವು ಬೇರೆ ಬೇರೆ ಪಕ್ಷದವರು ಅಡ್ವರ್ಟೈಸ್ಮೆಂಟ್ ಎಲ್ಲ ಹಾಕ್ತಿದ್ದಾರೆ. ನಾವು ಹಾಗೆ ಮಾಡಿದ್ವಿ, ಹೀಗೆ ಮಾಡಿದ್ವಿ. ಇವ್ರು ಮಾಡಿದ್ದಿದ್ರೆ ಅಷ್ಟೇ ಸಾಕಿತ್ತಲ್ವ, ಮತ್ತು ಯಾಕೆ ಬೇಕು ಪೇಪರಲ್ಲಿ? ಯಾಕೆ ಬೇಕು? ನೀವು ಮಾಡಿದ್ದು ಗೊತ್ತಾಗ್ತದಲ್ಲ. ಇಲ್ಲ, ಜನರ ಮುಂದೆ ಇಡಬೇಕು. ಅಂದರೆ ನಾವು ಮಾಡಿದ್ದಕ್ಕೆ ಸ್ವಲ್ಪ ಮಸಾಲೆ ಸೇರಿಸಿ, ದೋಚಿದ್ದನ್ನು ಹೇಳದೆ, ಕೊಟ್ಟಿದ್ದನ್ನು 5 ಕೊಟ್ಟರೆ 50 ಕೊಟ್ಟು ಅಂತ ಹೇಳೋದು. ದಿಸ್ ಈಸ್ ಕಾಲ್ಡ್ ಅರ್ಥವಾದ. ಅಂದರೆ ಜನರಿಗೆ ಅವರ ಬಗ್ಗೆ ಮುಖ ಮಾಡುವ ಭಾವನೆ ಬರೋದಕ್ಕೆ, ಇಲ್ಲಿ ಅಂಥ ಗ್ರಂಥ ಬಗ್ಗೆ ಪ್ರವೃತ್ತಿ ಆಗೋದಕ್ಕೆ ಇಂಥ ಫಲಶ್ರುತಿಯ ಭಾಗಗಳು ಬೇಕಾಗ್ತವೆ. ಆದ್ದರಿಂದ ಈ ಫಲಶ್ರುತಿ ಅನ್ನುವಂಥದ್ದು ತುಂಬ ಮುಖ್ಯವಾದಂಥದ್ದು. ಹಾಗೆ ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ ಅವರು, ಹಯಗ್ರೀವ ಗುರುಗಳು, ನಾನೇನ ಸದೃಶಂ ಸ್ತೋತ್ರಂ, ಈ ಸ್ತೋತ್ರಕ್ಕೆ, ತ್ರಿಶತಿ ಸ್ತೋತ್ರಕ್ಕೆ ಸಮಾನವಾದಂಥ ಸ್ತೋತ್ರ ಇನ್ನೊಂದಿಲ್ಲ. ಈ ಮಾತು ಆಶ್ಚರ್ಯ. ಸಾಮಾನ್ಯವಾಗಿ ಎಲ್ಲ ಗ್ರಂಥಗಳಲ್ಲೂ ಸಹ ನೀವು ಸತ್ಯನಾರಾಯಣ ಪೂಜೆ ಮಾಡ್ತೀರಿ, ಅಲ್ಲೊಂದು ಮಾತು ಬರುತ್ತೆ, ಈ ಸತ್ಯನಾರಾಯಣ ಪೂಜೆಗೆ ಸಮಾನವಾದ ಪೂಜೆ ಇನ್ನೊಂದಿಲ್ಲ. ಅಂದರೆ ಆಗ ಏನಾಗುತ್ತೆ, ಅದನ್ನು ಮಾಡಿದವನಿಗೆ ಏನಾಗುತ್ತೆ, ನಾನೊಂದು ಒಳ್ಳೆಯ ಕೆಲಸ ಮಾಡಿದ್ದೇನಪ್ಪ, ಅತ್ಯಂತ ಉತ್ಕೃಷ್ಟವಾದಂಥ ಒಂದು ಭಾವನೆ ಬರುತ್ತಾ ಇಲ್ವಾ? ಅದು ಒಂದು. ಅದು ಎರಡನೇದು, ಅದನ್ನು ಕೇಳಿದವನಿಗೆ ಇನ್ನೊಬ್ಬರಿಗೆ ಅದರೊಳಗೆ ಏನಾಗುತ್ತೆ, ಪ್ರವೃತ್ತಿ, ನಾನು ಮಾಡಬೇಕು. ಅದಕ್ಕೋಸ್ಕರ ಅದನ್ನು ಹೆಚ್ಚಿ ಹೊಗಳಿ ಹೇಳ್ತಾರೆ. ಹಾಗೆ ಹೇಳುವಾಗ ಈ ಮಾತು ಈ ಸ್ತೋತ್ರಕ್ಕೆ ಯಥಾರ್ಥ. ಯಾಕೆಂದರೆ ಈ ಸ್ತೋತ್ರಕ್ಕೆ ಸಮಾನವಾದ ಸ್ತೋತ್ರ ಇಲ್ಲ. ಯಾಕೆಂದರೆ ಸ್ತೋತ್ರಗಳಲ್ಲಿ ಹೊಗಳುವುದು ಹೆಚ್ಚು ಭಾಗ ಇರುತ್ತೆ ಸಾಮಾನ್ಯ. ಇಲ್ಲಿ ಹೊಗಳಿಕೆ ಇಲ್ಲ, ಬರೇ ಬೀಜಾಕ್ಷರಗಳ ವಿಚಾರ, ಅವುಗಳ ಅರ್ಥವನ್ನು ತಿಳಿಸುವುದು. ಹಾಗಾಗಿ ಇದು ಬಹಳ ಶ್ರೇಷ್ಠವಾದಂಥದ್ದು. ಇಷ್ಟೆಲ್ಲ ಹೇಳಿ ಆದಮೇಲೆ ಈಗ ಅಗಸ್ತ್ಯರು ಮತ್ತೆ ಪುನಃ ಪ್ರಶ್ನೆ ಕೇಳ್ತಾರೆ. ಅದೇನು ಶಿವವರ್ಣಗಳು, ಶಕ್ತಿವರ್ಣಗಳು, ಇಬ್ಬರಿಗೂ ಸಂಬಂಧಪಟ್ಟ ವರ್ಣಗಳು ಇಲ್ಲಿವೆ ಅಂತ ಹೇಳಿದ್ರಲ್ಲ ನೀವು, ಅವು ಯಾವ್ಯಾವುದು ಸ್ವಲ್ಪ ಹೇಳಿ ನನಗೆ. ನೀವು ಹೇಳಿದ ಎಲ್ಲ ನಿಯಮ ನಾ ಪಾಲನೆ ಮಾಡ್ತೇನೆ, ಯಾರಿಗೂ ಹೇಳೋದಿಲ್ಲ. ಆ ಪಂಚದಶಾಕ್ಷರಿ ಮಂತ್ರದಲ್ಲಿ ಇರುವಂಥ ಶಿವವರ್ಣಗಳು ಯಾವುವು, ಶಕ್ತಿವರ್ಣಗಳು ಯಾವುವು, ಇಬ್ಬರಿಗೂ ಸಂಬಂಧಪಟ್ಟಂತಹ ವರ್ಣಗಳು ಯಾವುವು ಅಂತ ಪ್ರಶ್ನೆ. ಶಿವವರ್ಣಾನಿ ಕಾನ್ಯತ್ರ ಶಕ್ತಿವರ್ಣಾನಿ ಕಾನಿ ಹಿ ಅಂತ ಪ್ರಶ್ನೆ ಶುರುವಾಗುತ್ತೆ. ಅದಕ್ಕೆ ಅವರು ಉತ್ತರವನ್ನು ಹೇಳ್ತಾರೆ.
ಕತ್ರಯಂ ಹದ್ವಯಂ ಚೈವ ಶೈವೋ ಭಾಗ ಪ್ರಕೀರ್ತಿತಃ. ಪಂಚದಶಾಕ್ಷರಿ ಮಂತ್ರದಲ್ಲಿ ಒಟ್ಟು 15 ಅಕ್ಷರಗಳು. ಆ 15 ಅಕ್ಷರಗಳಲ್ಲಿ ಕತ್ರಯಂ 3 ಕಕಾರಗಳು ಬಂದಿವೆ ಇಡೀ 15 ಅಕ್ಷರಗಳಲ್ಲಿ. ಈ 3 ಕಕಾರಗಳು ಮತ್ತು ಹದ್ವಯಂ 2 ಹಕಾರಗಳು ಬಂದಿವೆ. ಈ 3 ಕಕಾರ, ಈ 2 ಹಕಾರ ಒಟ್ಟು ಎಷ್ಟಾಯಿತು? 5. ಈ 5 ಅಕ್ಷರಗಳು ಶಿವಾಕ್ಷರಾಣಿ, ಶಿವನಿಗೆ ಸಂಬಂಧಪಟ್ಟಿತ್ತು. ಹಾಗಿದ್ರೆ ಇಬ್ಬರಿಗೂ ಸಂಬಂಧಪಟ್ಟಿದ್ದು ಯಾವುದು? ಅದೇ 3 ಹ್ರೀಂಕಾರಗಳಿವೆ. ಈ 3 ಹ್ರೀಂಕಾರಗಳು ಅವು ಏನಾಗಿವೆ ಅಂತಂದರೆ ಹ್ರೀಂಕಾರ ಉಭಯಾತ್ಮಕ, ಶಿವ ಶಿವೆಯರ ಇಬ್ಬರ ರೂಪವನ್ನು ಸಹ ವರ್ಣಿಸುವಂಥ ತಿಳಿಸುವಂಥ ಅಕ್ಷರಗಳು 3. ಅಲ್ಲಿಗೆ 5 3 ಎಷ್ಟಾಯಿತು? 8. ಇನ್ನು ಉಳಿದಿದ್ದು ಎಷ್ಟು? 7. ಆ 7 ಅಕ್ಷರಗಳು ಅವೆಲ್ಲವೂ ಸಹ ಯಾರಿಗೆ ಸಂಬಂಧಪಟ್ಟಿದ್ದು? ಶಕ್ತಿ ಅಂದರೆ ಜಗನ್ಮಾತೆಗೆ ಸಂಬಂಧಪಟ್ಟಿದ್ದು. ನಾನು ಲಲಿತಾ ಸಹಸ್ರನಾಮವನ್ನು ಹೇಳುವಾಗಲೂ ಹೇಳಿದ್ದೇನೆ ಒಂದು ಮಾತನ್ನು. ಲಲಿತಾ ಸಹಸ್ರನಾಮ, ತ್ರಿಶತಿ ಇವೆಲ್ಲವೂ ಸಹ ಶಕ್ತಿ ಪಾರಮ್ಯವನ್ನು ವರ್ಣಿಸುವ ಗ್ರಂಥಗಳು. ಆದರೆ ಶಿವನ ವಿಷಯ ಬರೋದಿಲ್ಲ ಅಂತಿಲ್ಲ, ಶಿವನ ವಿಷಯವು ಸಾಕಷ್ಟು ಬರ್ತದೆ. ಆದರೆ ಶಕ್ತಿ ಪಾರಮ್ಯವನ್ನು ವರ್ಣಿಸುವ ಗ್ರಂಥವಾದ್ದರಿಂದ ಎಲ್ಲೋ ಒಂದು ಕಡೆಗೆ ಶಿವನಿಗಿಂತ ಇರ್ತದೆ. ಇಲ್ಲಿ ನೋಡಿ 5 ಅಕ್ಷರಗಳು ನೇರ ಶಿವನಿಗೆ ಸಂಬಂಧಪಟ್ಟವುಗಳು, 7 ಅಕ್ಷರಗಳು ಶಕ್ತಿಗೆ ಸಂಬಂಧಪಟ್ಟವುಗಳು. ಅಲ್ಲಿಗೆ ಶಿವನಿಗೆ ಸಂಬಂಧಪಟ್ಟ ವಿಷಯವನ್ನು ಹೇಳುವ ಅಕ್ಷರಗಳಿಗಿಂತಲೂ ಶಕ್ತಿಗೆ ಸಂಬಂಧಪಟ್ಟ ವಿಷಯವನ್ನು ಹೇಳುವ ಅಕ್ಷರಗಳ ಸಂಖ್ಯೆ ಹೆಚ್ಚುಂಟು. ಇಲ್ಲ, ನಾವಿಬ್ಬರು ಸಮಾನರು ಅಂತ ಹೇಳೋದಕ್ಕೆ 3 ಹ್ರೀಂಕಾರಗಳು ಇವೆ. ಹಾಗಾಗಿ ಏವಂ ವಿಭಾಗ ಮಜ್ಞಾತ್ವ, ಇದು ನನಗೆ ನಿಮಗೆ ಸಂಬಂಧಪಟ್ಟಿದ್ದಲ್ಲ. ಇದು ಪಂಚದಶಾಕ್ಷರಿ ಮಂತ್ರವನ್ನು ಯಾವನು ಉಪದೇಶ ತೆಗೆದುಕೊಂಡಿರ್ತಾನೋ ಅವನಿಗೆ ಇದು ಗೊತ್ತಿರಬೇಕು. ಇದನ್ನು ತಿಳಿದು ಅವನ ಉಪಾಸನೆ ಮಾಡಿದರೆ ಅವನ ಇಷ್ಟಾರ್ಥ ಈಡೇರುತ್ತೆ. ಹಾಗಿಲ್ಲ ಸುಮ್ಮನೆ ಅಕ್ಷರಗಳಿವೆ ಅಂತ ಅಕ್ಷರಗಳನ್ನು ಮಾತ್ರ ಉಚ್ಚಾರ ಮಾಡಿದರೆ ಏನು ಪ್ರಯೋಜನ ಆಗುವುದಿಲ್ಲ. ಏವಂ ವಿಭಾಗ ಮಜ್ಞಾತ್ವ ಯೇ ವಿದ್ಯಾ ಜಪಶಾಲಿನ ನತೇಷಾಂ ಸಿದ್ಧಿದ ವಿದ್ಯಾ. ಈ ವಿಭಾಗವನ್ನು ಅಂದರೆ 5 ಶಿವಗೆ ಸಂಬಂಧಪಟ್ಟಿದ್ದು ಮತ್ತು 5 ಶಿವನಿಗೆ ಸಂಬಂಧಪಟ್ಟಿದ್ದು, 7 ಶಿವಗೆ ಸಂಬಂಧಪಟ್ಟಿದ್ದು, 3 ಇಬ್ಬರಿಗೂ ಸಂಬಂಧಪಟ್ಟಿದ್ದು ಅನ್ನೋದು ತಿಳಿಯದೆ ಇದನ್ನು ಜಪಿಸಿದರೆ ಏನೂ ಪ್ರಯೋಜನ ಆಗಲಾರದು. ಹೀಗೆ ಇಷ್ಟೆಲ್ಲ ಹೇಳ್ತಾ ಕೊನೆಗೆ ಇಂಥ ಅದ್ಭುತವಾದಂತಹ ಬೀಜಾಕ್ಷರಗಳನ್ನು ಒಳಗೊಂಡಂತಹ ಈ ಮಂತ್ರ ಯಾರಿಗೆ ಸಿಗ್ತದೆ ಅಂದರೆ, ಯಾವನಿಗೆ ಪೂರ್ವಜನ್ಮ ಬಹಳ ಬಲವಾಗಿರುತ್ತದೆಯೋ, ಹಿಂದಿನ ಜನ್ಮದಲ್ಲಿ ತುಂಬ ಸಾಧನೆ ಮಾಡಿರ್ತಾನೋ, ಅಂದರೆ ಅವನಿಗೆ ಇನ್ನು ಮುಂದೆ ಜನ್ಮವೇ ಇಲ್ಲವೋ ಅಂಥವನಿಗೆ ಮಾತ್ರ ಈ ಮಂತ್ರವನ್ನು ನಾನು ಪಡೆದುಕೊಳ್ಳಬೇಕು ಅನ್ನೋಂಥ ಬುದ್ಧಿ ಬರ್ತದೆ. ಯಸ್ಯನೋ ಪಶ್ಚಿಮಂ ಜನ್ಮ ಯದಿವಾ ಶಂಕರ ಸ್ವಯಂ. ಯಾವನಿಗೆ ಇನ್ನೊಂದು ಜನ್ಮವೇ ಇಲ್ಲವೋ ಅವನಿಗೆ ಈ ಪಂಚದಶಾಕ್ಷರಿ ಮಂತ್ರ ಸಿಗ್ತದೆ, ಅದನ್ನು ಉಪಾಸನೆ ಮಾಡುವ ಭಾಗ್ಯ ಸಿಗ್ತದೆ. ಅಥವಾ ಅವನು ಸಾಕ್ಷಾತ್ ಶಂಕರನ ಅಂಶವೇ ಆಗಿರಬೇಕು. ಯಾಕೆಂದರೆ ಶಂಕರನು ಸಹ ಈ ಮಂತ್ರವನ್ನು ಜಪಿಸ್ತಾನೆ, ತಾಯಿಯನ್ನು ಆರಾಧಿಸ್ತಾನೆ ಎನ್ನುವಂಥದ್ದನ್ನು ನಾವು ಲಲಿತಾ ಸಹಸ್ರನಾಮದಲ್ಲಿ ನೋಡಿಕೊಂಡು ಬಂದಿದ್ದೇವೆ. ತೇನೈವ ಲಭ್ಯತೆ ವಿದ್ಯಾ ಶ್ರೀಮತ್ ಪಂಚದಶಾಕ್ಷರಿ. ಆಚಾರ್ಯ ಶಂಕರರು ಸೌಂದರ್ಯ ಲಹರಿಯ ಭಜಂತಿ ತ್ವಾಂ ಧನ್ಯಾ ಕತಿಚನ ಚಿದಾನಂದ ಲಹರಿ. ಕೆಲವು ಧನ್ಯರು ಮಾತ್ರ ನಿನ್ನನ್ನು ಉಪಾಸಿಸ್ತಾರೆ ಅಂತ ಹೇಳ್ತಾರೆ. ಆ ಧನ್ಯ ಅನ್ನೋದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ ಇದೇ ಅರ್ಥವನ್ನು, ಯಾವನಿಗೆ ಪುನರ್ಜನ್ಮವೇ ಇನ್ನು ಇಲ್ವೋ ಹೀ ಈಸ್ ಕಾಲ್ಡ್ ಧನ್ಯ. ಅಂಥವರಿಗೆ ಮಾತ್ರ ಈ ಪಂಚದಶಾಕ್ಷರಿ ಮಂತ್ರ ಅದು ಸಿಗ್ತದೆ. ಅಷ್ಟೇ ಅಲ್ಲ, ನ ಶಿಲ್ಪಾದಿ ಜ್ಞಾನಯುಕ್ತೆ ವಿದ್ವಚ್ಛಬ್ದ ಪ್ರಯುಜ್ಯತೆ. ಸಂಸ್ಕೃತದಲ್ಲಿ ಈ ಶಾಸ್ತ್ರವನ್ನು ಓದಿದವರನ್ನ ಕರೆಯೋದಕ್ಕೆ ಒಂದು ಶಬ್ದವುಂಟು, ವಿದ್ವಾನ್
ಅಂತ ಸಾಮಾನ್ಯ ಕೇಳ್ತಿರಲ್ಲ, ಎಲ್ಲ ಕಡೆ ಹಾಕ್ತಾರೆ ವಿದ್ವಾನ್ ಅಂತ ಅವರವರ ಹೆಸರನ್ನ ಪುಟದಲ್ಲಿ. ಅಂದರೆ ಅವನು ಷಟ್ಶಾಸ್ತ್ರಗಳಲ್ಲಿ ಯಾವುದಾದ್ರು ಶಾಸ್ತ್ರ ಓದಿರಲಿ, ಅಥವಾ ಶಿಲ್ಪಶಾಸ್ತ್ರ, ಆಯುರ್ವೇದ ಶಾಸ್ತ್ರ, ಗಾಂಧರ್ವ ಶಾಸ್ತ್ರ, ನೃತ್ಯಶಾಸ್ತ್ರ, ಯಾವುದನ್ನಾದರೂ ಓದಿ ಕೊನೆಗೆ ಯಾವುದು ಓದದೇ ಇದ್ದರೂ ಸಹ ವಿದ್ವಾನ್ ಅಂತ ಹಾಕುವಂಥ ಒಂದು ಪರಿಪಾಠಿ ನಮ್ಮಲ್ಲಿ ಉಂಟು. ವಿದ್ವಚ್ಛಬ್ದ ಪ್ರಯುಜ್ಯತೆ. ಆದರೆ ಅವರು ಯಾರೂ ಸಹ ವಿದ್ವಾನ್ ಎನ್ನುವಂಥ ಶಬ್ದಕ್ಕೆ ಅರ್ಹರಲ್ಲ. ಯಾಕೆಂದರೆ ಮೋಕ್ಷೈಕ ಹೇತು ವಿದ್ಯಾ ಸಾ ಶ್ರೀವಿದ್ಯೆಯೋ ನ ಸಂಶಯ. ಮೋಕ್ಷಕ್ಕೆ ಕಾರಣವಾದಂಥ ಶ್ರೀವಿದ್ಯೆ ನಿಜವಾದ ವಿದ್ಯೆ. ತಸ್ಮಾದ್ ವಿದ್ಯಾ ವಿದೇವಾತ್ರ ವಿದ್ವಾನ್ ವಿದ್ವಾನ್ ಇತೀರ್ಯತೆ. ಆದ್ದರಿಂದ ಯಾವನಿಗೆ ಶ್ರೀವಿದ್ಯೆ ಉಪಾಸನದಲ್ಲಿ ಅವಕಾಶ ಸಿಕ್ಕಿದೆಯೋ, ಯಾವನು ಅದನ್ನು ಮಾಡ್ತಾನೋ, ವಿದ್ಯಾಶಬ್ದ ಘಟಿತವಾದಂತಹ ಅದನ್ನು ಉಪಾಸಿಸುವವನು ಮಾತ್ರ ನಿಜವಾದ ಅರ್ಥದಲ್ಲಿ ವಿದ್ವಾನ್ ಅಂತ ಕರೆಸ್ಕೊಳ್ಬೇಕು. ಬೇರೆಯವರು ಅವರಿಗೆ ವಿದ್ವತ್ ಶಬ್ದವನ್ನು ಪ್ರಯೋಗ ಮಾಡಬಾರ್ದು ಅಂತ ತ್ರಿಶತಿ ಹೇಳುತ್ತೆ. ಹೀಗೆ ಸ್ವಯಂ ವಿದ್ಯಾವಿಧೇಯದದ್ಯಾತ್, ಅಂತಹ ಶ್ರೀವಿದ್ಯಾ ಉಪದೇಶ ಪಡೆದವನಿಗೆ ಇದರ ಅರ್ಥವನ್ನು, ಒಬ್ಬನಿಗೆ ಉಪದೇಶ ಇದೆ ಅದರ ಅರ್ಥಜ್ಞಾನ ಗೊತ್ತಿಲ್ಲ, ಅಂಥವನಿಗೆ ಇದನ್ನು ಹೇಳಬೇಕು, ಹೇಳಬಹುದು ಅಂತ. ಯಾಕೆ ಅಂತಂದರೆ ಕಾಮೇಶ್ವರಿ ಕಾಮೇಶಾಭ್ಯಾಂ ಕೃತಂ ನಾಮಶತತ್ರಯಂ. ಇದನ್ನು ಹೇಳಿದವರು ಸಾಕ್ಷಾತ್ ಶಿವಶಿವಯ್ಯರು, ಇದನ್ನು ಪ್ರಚುರಪಡಿಸಿದವರು. ಯಾಸ್ವಯಂ ಶಿವಯೋರ್ವಕ್ತ್ರ ಪದ್ಮಾಭ್ಯಾಂ ಪರಿನಿಸೃತ. ಅವರ ಮುಖಾರವಿಂದದಿಂದ ಹೊರಹೊಮ್ಮಿದಂತಹ ಗ್ರಂಥವಾದ್ದರಿಂದ ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಇದು ಪೌರುಷ ಸಂಬಂಧದಿಂದ ಪ್ರಕಟಗೊಂಡ ಗ್ರಂಥ ಅಲ್ಲ. ನೇರವಾಗಿ ಆ ಪರಬ್ರಹ್ಮ ಸ್ವರೂಪಿಣಿಯಾದಂಥ ಜಗನ್ಮಾತೆ ಅಥವಾ ಶಿವ ಅದನ್ನು ಪ್ರಚುರಪಡಿಸಿದವರಾದ್ದರಿಂದ ಇದು ನೇರವಾಗಿ ಆ ಬ್ರಹ್ಮವಿದ್ಯೆ, ಬ್ರಹ್ಮ ವಿಚಾರವನ್ನು ಹೇಳುವುದ ಆದಂತಹ ವಿದ್ಯೆ. ಆದ್ದರಿಂದ ಇದಕ್ಕೆ ಸರಿಸಾಟಿಯಾದಂಥದ್ದು ಇನ್ನೊಂದು ವಿದ್ಯೆ ಎನ್ನುವುದು ಇಲ್ಲ ಅಂತ ಹೇಳ್ತಾ ಕೊನೆ ಇದರ ಪ್ರಯೋಜನವನ್ನು ಹೇಳ್ತಾರೆ. ಯೇ ಪ್ರಯೋಗಾ ತಂತ್ರೇಶು. ತಂತ್ರಶಾಸ್ತ್ರದಲ್ಲಿ ಏನೆಲ್ಲ ಪ್ರಯೋಗವನ್ನು, ಅಂದರೆ ಇದನ್ನು ಮಾಡಿದರೆ ಈ ಪ್ರಯೋಜನ, ಇದನ್ನು ಮಾಡಿದರೆ ಇದು ಫಲ ಅಂತ ಹೇಳಿದೆಯೋ ಆ ಎಲ್ಲ ಫಲಗಳು ಸಹ ಈ ತ್ರಿಶತಿ ಸ್ತೋತ್ರ ಪಾರಾಯಣದಿಂದ ಸಿಗ್ತದೆ. ಪಾರಾಯಣದಿಂದ ಸಿಗ್ತದೆ. ತತ್ಸರ್ವಂ ಸಿದ್ಧ್ಯತಿ ಅಂತ. ಅಷ್ಟೇ ಅಲ್ಲ ನಮಗದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ನಮಗಿನ್ನೇನು ಪ್ರಯೋಜನ ಇಲ್ವನ್ರಿ ಅಂತಂದರೆ ಸಾಮಾನ್ಯ ಜನರಿಗೆ, ಸ್ತೋತ್ರ ಪಾರಾಯಣ ಮಾಡುವವರಿಗೆ ಆಯುಷ್ಕರಂ. ಈ ಪ್ರಪಂಚದಲ್ಲಿ ನಾನು ದೀರ್ಘಾಯುಷ್ಯಾಗಿ ಬಾಳಬೇಕು ಅಂತ ಯಾರಿಗೆ ಆಸೆ ಇರೋದಿಲ್ಲ ರೀ. ಆಯುಷ್ಯಾಪೇಕ್ಷೆಯಾದವನಿಗೆ ಆಯುಷ್ಯ, ಪುಷ್ಟಿಕರಂ, ದೈಹಿಕವಾಗಿ ಆರ್ಥಿಕವಾಗಿ ಎಲ್ಲ ತರಹದ ಪುಷ್ಟಿ. ಮತ್ತು ಇನ್ನು ಕೆಲವು ಜನ ವಿದ್ಯಾಕಾಂಕ್ಷಿಗಳು, ಅವರಿಗೆ ವಿದ್ಯೆ ಹೆಸರೇ ಶ್ರೀವಿದ್ಯೆ ಅಂತ ಅಲ್ವಾ. ಕೊನೆಗೆ ಒಟ್ಟಂದಲ್ಲಿ ಹೇಳಬೇಕಂದ್ರೆ ಸರ್ವಸಂಪತ್ ಪ್ರದಂ. ಸರ್ವಸಂಪತ್ತು, ಲೌಕಿಕ ಸಂಪತ್ತು, ಆಧ್ಯಾತ್ಮಿಕ ಸಂಪತ್ತು, ಮತ್ತು ಸರ್ವಾಭೀಷ್ಟ ಪ್ರದಂ. ನಾವು ಹೇಳದೇ ಬಿಟ್ಟಂತಹ ಇನ್ಯಾವುದೇ ಕಾಮನೆಯನ್ನು ಇಟ್ಕೊಂಡು ಮಾಡಿದರೆ ಅದು ಸಹ ಅವನಿಗೆ ಸಿಗ್ತದೆ. ನಾವಿದ್ಯಾವೇದಿನ ಬ್ರೂಯಾನ್ ನಾ ಭಕ್ತಾಯ ಕದಾಚನ ನ ಶಠಾಯ. ಒಬ್ಬ ಶುದ್ಧ ಶುಂಠ ಇದ್ದಾನಪ್ಪ, ಏತಿ ಅಂದರೆ ಪ್ರೇತಿ ಅಂತ ಹೇಳೋನು, ಅಂಥವರಿಗೆ ಇದನ್ನು ಹೇಳಬಾರದು. ಯಾವಾಗಲೂ ಅಷ್ಟೇ, ಒಂದು ಉತ್ತಮವಾದ ವಸ್ತುವನ್ನು ಯಾರಿಗೆ ಕೊಡಬೇಕು ಅಂದರೆ ಅದನ್ನು ಯಾವನು ಜೋಪಾನವಾಗಿ ಇಟ್ಟು ಕಾಪಾಡ್ತಾನೋ ಅವನಿಗೆ ತಾನೇ ಕೊಡಬೇಕು. ನಿಮ್ಮ ಹತ್ರ ಒಂದು ಡೈಮಂಡ್ ಇದೆ, ಕಂಡುಕೊಂಡವ್ರಿಗೆ ಕೊಡ್ತೀರಾ ನೀವು ಅದನ್ನು? ಯಾಕೆ ಕೊಡೋದಿಲ್ಲ ಹೇಳಿ? ಆ ಡೈಮಂಡಿಗೆ ಅಪಮಾನ ಆಗಬಾರ್ದು ಅಲ್ವಾ. ಹಾಗೆ ನ ದುಷ್ಟಾಯ ಅಲ್ಲ, ಅಂಥವರು ಅದನ್ನು ಕೇಳಲಿಕ್ಕೆ ಬುದ್ಧಿಯೇ ಬರೋದಿಲ್ಲ, ಪ್ರಶ್ನೆ ಬೇರೆ. ಯಾಕೆಂದರೆ ಭಗವತ್ಪಾದರ ಮಾತು ಪ್ರಣಂತಂ ಸ್ತೋತಂ ವಾ ಕಥಂ ಅಕೃತ ಪುಣ್ಯ ಪ್ರಭವತಿ. ಆದ್ದರಿಂದ ನ ಅವಿಶ್ವಾಸಾಯ, ವಿಶ್ವಾಸಘಾತುಕನಿಗೂ ಸಹ ಇದನ್ನು ಹೇಳಬಾರದು. ಹೀಗೆ ಈ ಎಲ್ಲವನ್ನೂ ಸಹ
ಅರಿತು ಇದರ ರಹಸ್ಯವನ್ನು ಕಾಪಾಡುವ ವಿಷಯದಲ್ಲಿ ಯಾವನು ಕಟಿಬದ್ಧನಾಗಿದ್ದಾನೋ ಅಂಥವನಿಗೆ ಮಾತ್ರ ಇದನ್ನು ತಿಳಿಸಬಹುದು ಅಂತ ಜಗನ್ಮಾತೆ ನನಗೆ ಅಪ್ಪಣೆ ಕೊಟ್ಟಿದ್ದನ್ನು ನಾನು ನಿನಗೆ ಅಗಸ್ತ್ಯನಿಗೆ ಹೇಳ್ತಾ ಇದ್ದೇನೆ ಅಂತ ಹಯಗ್ರೀವ ಗುರುಗಳು ಇದರ ಫಲಶ್ರುತಿಯ ಭಾಗವಾಗಿ ಹೇಳಿದ್ದನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಇಷ್ಟು ವಿಷಯಗಳೊಂದಿಗೆ ತ್ರಿಶತಿಯ ಒಟ್ಟು ಭಾಗ ಒಂದರ್ಥದಲ್ಲಿ ಮುಗಿದಾಗ ಆಗಿದೆ. ಲಲಿತಾ ಸಹಸ್ರನಾಮಕ್ಕಿಂತಲೂ ಮಿಗಿಲಾದಂಥ ವಿಷಯಗಳು ಇಲ್ಲಿವೆ. ಕಾರಣ ಏನು ಕೇಳಿದರೆ, ಅದಕ್ಕೆ ಕಾರಣ ನಾನು ಮೊದಲೇ ಹೇಳಿದ್ದೇನೆ, ಲಲಿತಾ ಸಹಸ್ರನಾಮವನ್ನು ಪ್ರಚುರಪಡಿಸಿದವರು ವಶಿನ್ಯಾದಿ ದೇವತೆಗಳು, ಜಗನ್ಮಾತೆಯ ಅಂಶ ಸಂಭೂತರವರು. ಇಲ್ಲಿ ಹಾಗಲ್ಲ, ಸಾಕ್ಷಾತ್ ಶಿವಶಿವೆಯರು ಹೇಳಿದ್ದಾರೆ. ಹಾಗಾಗಿ ಇಲ್ಲಿನ ಈ ಅಕ್ಷರಗಳು ಅವರ ಮುಖಾರವಿಂದ ನಿಸೃತ ಆದದ್ದರಿಂದ ಅವುಗಳಿಗೆ ಸರಿಸಾಟಿಯಾದಂತಹ ವರ್ಣ ಸಮುದಾಯ ಬೇರೆ ಇಲ್ಲ ಎನ್ನುವಂತಹ ಮಾತಿನ ಹಿನ್ನೆಲೆಯಲ್ಲಿ ಈ ಗ್ರಂಥದ ಉಪಸಂಹಾರ ಭಾಗವನ್ನು ನಾನು ಇಲ್ಲಿಗೆ ಮಾಡ್ತಾ ಇದ್ದೇನೆ. ಇದಕ್ಕೆ ಕಿವಿ ಕೊಟ್ಟಂಥ ನಿಮಗೆಲ್ಲರಿಗೂ ಸಹ ಕೃತಜ್ಞತೆಗಳು. ನಾಳೆಯಿಂದ ಇನ್ನು 5 ದಿನಗಳ ಕಾಲ ಇನ್ನೊಂದು ಭಾಗ ಉಂಟು ಇದರದ್ದೇ, ಸಹಸ್ರನಾಮ ತ್ರಿಶತಿ ಅಷ್ಟೋತ್ತರ. ಯಾಕೆಂದರೆ ಅದನ್ನೂ ಸಹ ಹೇಳ್ಬಿಡಬೇಕು ಅಂತ ನನಗೊಂದು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ 108 ನಾಮಗಳು, ಅದರ ಬಹುಭಾಗಗಳು ಈಗಾಗಲೇ ಏನು ಲಲಿತಾ ಸಹಸ್ರನಾಮದಲ್ಲಿ ತ್ರಿಶತಿಯಲ್ಲಿ ಹೇಳಿದ್ದೇನೋ ಅವೇ ಬಂದಿವೆ ಅಲ್ಲಿ. ಆದ್ರೂ ಸಹ ಅದರಿದ್ದಾದಂಥ ಒಂದು ನಡೆ ಬೇರೆಯಾಗಿ ಇರುತ್ತದೆ. ಈಗ ನೀವು ನೋಡಿದ್ದೀರಾ, ಲಲಿತಾ ಸಹಸ್ರನಾಮದಲ್ಲಿ ಬಂದ ಎಷ್ಟೋ ವಿಷಯಗಳು ಇಲ್ಲಿವೆ, ಬರದೇ ಇರುವಂಥ ಹೊಸ ವಿಷಯಗಳು ಸಹ ಇಲ್ಲಿವೆ. ಹೀಗೆ ಆ ವಿಷಯವನ್ನು ತಿಳಿಸಿಕೊಡುವಂತಹ, ಪ್ರತಿಪಾದನೆ ಮಾಡುವಂಥ ಧಾಟಿ, ಸರಣಿ, ಕ್ರಮ ಬೇರೆ ಬೇರೆ ಆಗಿರುತ್ತೆ. ಆ ಬೇರೆ ಬೇರೆಯಲ್ಲೇ ನಮಗೆ ಒಂದು ಸ್ವಾರಸ್ಯ ಸಿಗುತ್ತೆ. ಅದು ಹೇಗೆ, ಏನು, ಎತ್ತ ಅನ್ನೋದನ್ನು ನಾಳೆ 6 ಗಂಟೆಗೆ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.